cell. ಕೇಳಿಸುತ್ತಾ? ಕೇಳಿಸುತ್ತೆ ಸರ್. ನಮಸ್ಕಾರ. 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 श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपरां व्यामोहतस्ततितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदा हृदि ക്ഷീരൻപുൽ തിരുവേങ്കടമുടയാൻ പാരന്നച്ചൊന്ന പയമൊഴിയുൾ ഊരൻപുതാനേ അമയാതോ ധാരണിയിൽ വാഴ്വാർക്ക് വാനേരപ്പോമളവും വാഴ്വ്. ಕೂರ್ಮಾವತಾರನ ಅನುಭವಿಸ್ತಾ ಇದ್ವಿ. ಅದರಲ್ಲಿ ಕೂರ್ಮಾವತಾರದಲ್ಲಿ ಭಾಗವತದಲ್ಲಿ ಭಾಗವತ ಪುರಾಣದಲ್ಲಿ ಬರುವಂತಹ ಕೂರ್ಮಾವತಾರದ ಘಟ್ಟವನ್ನೆಲ್ಲ ಅನುಭವಿಸಿದ್ವಿ. ಕಡೆ ಇದನ್ನೇ ಈ ಕೂರ್ಮ ಉಪಶ ಅನ್ನೋದು ಹೇಗೆ ಇದು ತುಂಬಾ ಅತ್ಯಂತ ದೊಡ್ಡದು. 1,00,000 ಯೋಜನ ಉಳ್ಳದು ಅಂದ್ರೆ 1,00,000 ಯೋಜನ ಅಂತ ನಮ್ಮ ಇದಕ್ಕೆ ಇನ್ನೂ ಜಾಸ್ತಿ ಯೋಜನ ಉಳ್ಳಂತಹ ದೇಹ ಅದು. ಅದರಲ್ಲಿ ಬರುವಂತಹ ಭಗವಂತನ ಉಸಿರಾಟವೇ ವೇದ. ವೇದದಿಂದ ಈ ದೇವತೆಗಳ ಕ್ಷುಭ್ಯ ಅದರಿಂದ ಆಗಿರುವಂತಹ ಕಾಲು ತೊಳೆದ್ರೆ ಅಲ್ಲ ಅದನ್ನೆಲ್ಲ ಪವಿತ್ರೀಕೃತಗೊಳಿಸ್ತೇ ಅಂತ ಹೇಳ್ಕೊಂಡ್ವಿ. ಅದನ್ನ ಯಾರೋ ನೋಡಿ ಮ್ಯೂಟ್ ಮಾಡ್ತಿದ್ರು. ಇದನ್ನ ಅವರು ಅದ್ಭುತವಾಗಿ ಸಂಕಲ್ಪ ಸೂರ್ಯದಲ್ಲೂ ಸಹ ಇದನ್ನ ಹೇಳಿಲ್ಲ, ಹೇಳ್ತೀನಿ ಅಂತ ಹೇಳಿದ್ದೆ. ಅದನ್ನ ಅದಕ್ಕೆ ದದಾರ ಪೃಷ್ಟೇನ ಸ 1,00,000 ಯೋಜನ ಪ್ರಸಾರಿಣ ದ್ವೀಪ ಯುವಾಪರೋ ಮಹಾನ್ ಅಂತ ಇದರಲ್ಲಿ ಹೇಳಿದಂತ ಈ ತರ ಕಮಟ ಪೃಷ್ಠದ ಬೃಹತ್ವವನ್ನು ಹೇಳಿದೆ. ಇದು ಅದರಲ್ಲಿ ಎಷ್ಟು ಇದಾಯ್ತು ಅಂದ್ರೆ ಅವನ 1,00,000 ಯೋಜನ ಪ್ರಸಾರಿಣ 1,00,000 ಯೋಜನೆಯಷ್ಟು ವಿಸ್ತೀರ್ಣವುಳ್ಳಂತದ್ದು. ಅದಕ್ಕೆ ದ್ವೀಪ ಇವಾಪರ ಇದೇ ಒಂದು ದ್ವೀಪವು ಅಂತ. ಈಗ ಜಂಬೂ ದ್ವೀಪ ತಗೊಂಡ್ರೆ ಜಂಬೂ ದ್ವೀಪದಲ್ಲಿ ಅನೇಕ ದೇಶಗಳು ಬರುತ್ತೆ. ಅದೆಲ್ಲ ಸೇರಿದ್ರು ಸಹ 1,00,000 ಒಂದು ದ್ವೀಪವೇ ತರ ಇದೆ. ಆ ತರ ಇತ್ತಂತೆ. ಒಂದು ದ್ವೀಪ ತರ ದ್ವೀಪ ಇವಾಪರೋ ಮಹಾನ್. ಎಷ್ಟು ಮಹಾನ್ ಅಂದ್ರೆ ಒಂದು ದೊಡ್ಡ ದ್ವೀಪ ತರ ಆ ಕಮಟ ಇತ್ತು. ಒಂದು ದೊಡ್ಡ ದ್ವೀಪ, ಅತಿ ದೊಡ್ಡ ದ್ವೀಪ, ಜಂಬೂ ದ್ವೀಪ ತರ ದೊಡ್ಡವಾದ ದ್ವೀಪ ತರ ಇತ್ತು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಇದನ್ನ ಚೆನ್ನಾಗಿ ಅವರು ಈ ಭಗವಂತ ಇವನು ಹೀಗೆ ಕಮಟ ಅವನು ಉಸಿರಾಡೋದು ಏನಾಗುತ್ತೆ ಅಂತ ಜೋರಾಗಿ ಆ ದೇವತೆಗಳಿಗೆ ಇವನು ಏನೋ ನಿದ್ದೆ ಮಾಡ್ತಾ ಇದ್ದಾನೆ, ಗೊರಕ ಹೊಡಿತಾ ಇದ್ದಾನೆ, ಆದ್ರೆ ಉಸಿರಾಡ್ತಾ ಇರೋದು. ಆ ಉಸಿರಾಟದಿಂದ ಬರುವ ನೀರಿನ ಗುಳ್ಳೆಗಳು ಶಬ್ದ ನೋಡೋದಕ್ಕೆ ಇವನು ಭಗವಂತ ನಿದ್ದೆ ಮಾಡ್ತಾ ಇದ್ದಾನೋ ಅನ್ನೋ ತರ ಅವ್ರಿಗೆ ಆಗುತ್ತೆ. ಅವ್ರಿಗೆ ಇವ್ರ ಪಾಟಿಗೆ ಕಡಿತಾ ಇದ್ದಾರೆ. ಅವಾಗ ಅವ್ರಿಗೆ ಒಂದು ಕ್ಷೋಭೆ ಉಂಟಾಯಿತು ಅಂತ ಅದ್ಭುತವಾಗಿ ಸಂಕಲ್ಪ ಸೂರ್ಯದಲ್ಲಿ ಸ್ವಾಮಿ ಸಾರ್ತಾರೆ. ಏನಂತಂದ್ರೆ ಕ್ವಚಿತ್ ವಹಾದೀಶಃ ಕ್ವಚಿತ್ ಅಮರದಂತ ವಲಾಪತಿ ಕ್ವಚಿತ್ ಕ್ವಚಿತ್ ಪ್ರಾಲೇಪಾಂಶು ಕ್ವಚಿತ್ ಅಮೃತ ವಿಸ್ಫೂರ್ಜಿತಮಿತಿ ಅತಿಕ್ಷೋಭೆ ಸಿಂಧೋ ರಯಂ ಅನಘ ನಿದ್ರೋ ಘೃತಗಿರಿರ್ ವಿಷಾದಂ ದೇವಾನಾಂ ವಿಘಟಯತಿ ವೈಕುಂಠ ಕಮಟಃ ಅಂತ ಹೇಳ್ತಾರೆ. ಅದಾದ್ರೆ ಕಡಿತಾ ಇರ್ತಾರಲ್ಲ, ಕಡಿಬೇಕಾದಂದ್ರೆ ವೇಗ ಹೇಗೆ ತಿರುಗಬೇಕಾದ್ರೆ
ಅಲ್ಲಿಂದ ಉತ್ಪನ್ನವಾಗೋದು ಸುಮ್ಮನೆ ಹಾಗೆ ಮೇಲಕ್ಕೆದ್ದು ಬರೋದಿಲ್ಲ, ಎಸೆಯಲ್ಪಡುತ್ತಂತೆ. ಆ ವೇಗಕ್ಕೆ ಮೇಲಕ್ಕೆ ಎಸೆಯಲ್ಪಡುತ್ತಂತೆ. ಅದಕ್ಕೆ ಕ್ವಚಿತ್ ಹೇಳ್ತಾರೆ, ಕ್ವಚಿತ್ ವಾಹಾದೀಶ. ವಾಹಾದೀಶ ಅಂತ ಅಂದ್ರೆ ಉಚ್ಚ ಶ್ರೇಯಸ್ಸು ಅಶ್ವ. ಒಂದು ಕಡೆ ಎಲ್ಲ ಒಂದೊಂದು ಕಡೆ ಅಂತ ಒಂದು ಕಡೆ ಏನಾಗುತ್ತೆ, ಉಚ್ಚ ಶ್ರೇಯಸ್ಸು ಹೀಗೆ ಸುತ್ತಿ ಬರ್ಬೇಕಾದ್ರೆ ಮೇಲಕ್ಕೆ ಎಸೆಯಲ್ಪಡುತ್ತಂತೆ. ಅದು ಹೋಗಿ ತಾವು ಹೋಗಿ ಆ ಕಡೆ ಒಂದ್ ಕಡೆ ಕೂತ್ಕೊಂಡು ನಿಂತ್ಕೊಳ್ತೆ, ಅದು ಎಸೆಯಲ್ಪಡುತ್ತಂತೆ. ಕ್ವಚಿತ್ ವಾಹಾದೀಶ ಮೇಲೆ ಕ್ವಚಿತ್ ಅಮರದಂತ ವಲಪತಿ. ಇನ್ನೊಂದು ಕಡೆ ಏನ್ ಮಾಡ್ತಾರೆ, ಐರಾವತ ಆನೆ, 4 ದಂತಗಳು ಅಂತ ಐರಾವತ ಆನೆ ಎಸೆಯಲ್ಪಡುತ್ತಂತೆ. ಆಮೇಲೆ ಕ್ವಚಿತ್ ಪ್ರಾಲೇಪಾಂಶು, ಇನ್ನು ಸಹ ಪ್ರಾಲೇಪಾಂಶು ಅಂದ್ರೆ ಚಂದ್ರ. ಇನ್ನೊಂದು ಕಡೆ ಒಂದೇ ಕಡೆ ಬರ್ತಾ ಇಲ್ಲ, ತಿರುಗ್ತಾ ಎಲ್ಲ ದಿಕ್ಕುಗಳಲ್ಲೂ. ಇನ್ನೊಂದು ಕಡೆ ಏನಾಗುತ್ತೆ ಅಂತೆ, ಚಂದ್ರ ಬರುತ್ತಂತೆ. ಇದರ ಮಧ್ಯೆ ವ್ಯಾಖ್ಯಾನದಲ್ಲಿ ಕ್ವಚಿತ್ ಅಮೃತ ಬರೋದು ಕಡೆಯಲ್ಲಿ. ಅದಕ್ಕೆ ಮುಂಚೆ ಅನೇಕ ಅಪ್ಸರ ಸ್ತ್ರೀಯರು ಬಂತು, ಆಮೇಲೆ ಕೌಸ್ತುಭರತ್ನ ಬಂತು, ಲಕ್ಷ್ಮಿ, ಇದೆಲ್ಲ ಬರ್ತಾರ. ಅದೆಲ್ಲ ಕ್ವಚಿತ್ ಬರ್ತಲ್ಲ, ಅದೆಲ್ಲ ತಗೊಂಡಲ್ಲಿ ಕ್ವಚಿತ್ ಅಮೃತ ವಿಸ್ಫೂರ್ಜಿತ ಮಿತಿ. ಆಗ ದೇವತೆಗಳಿಗೆ ಕೊಡ್ತಾ ಇರ್ಬೇಕಾದ್ರೆ ಇನ್ನೇನು ಅಮೃತ ಆಗುತ್ತೆ ಅನ್ನೋ ತರ ಅವರಿಗೆ ಭಾವನೆ ಬರುತ್ತೆ, ಗೊತ್ತಾಗ್ತಾ ಇದೆ ಅವರಿಗೆ. ಆ ಕುಂಭ ಬರ್ತಾ ಇದೆ. ಇವ್ರು ಏನ್ ಹೆದರಿಕೆ ಅಂದ್ರೆ, ಇದನ್ನು ಆ ತರ ಎಸೆದು ಬಿಟ್ರೆ ಆ ಕುಂಭದಲ್ಲಿರೋ ಇದೆಲ್ಲ ಚೆಲ್ಲೋಗ್ಬಿಡ್ತು ಅಂದ್ರೆ ಇವ್ರು ಇಷ್ಟು ಪಟ್ಟಿದ ಕಷ್ಟ ಎಲ್ಲ ಹೋಗುತ್ತಲ್ಲ. ಅಂದ್ರೆ ಅವರೆಲ್ಲ ಕಡಿತಾ ಇದ್ದಾರೆ, ಅವ್ರಿಗೆ ಯಾವ ಕಡೆ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿ ಹೇಗೆ ಅಮೃತವನ್ನು ತಗೋಬೇಕು ಅಂತ ಗೊತ್ತಿಲ್ಲ. ಆಗ ಅವರಲ್ಲಿ ನೋಡಿದ್ರೆ ಈ ಭಗವಂತ ನಿದ್ದೆ ಮಾಡ್ತಾ ಇದ್ದಾನೆ. ಅದನ್ನ ಹೇಳ್ತಾರೆ, ಅತಿಕ್ಷೋಭೆ ಸಿಂಧೋಹೋ ಅಯಂ ಅನಗನಿದ್ರೋವತ್. ಈಗ ಇವರ ಕಡಿಯೋದ್ರಿಂದ ಕ್ಷೋಭೆ ಉಂಟಾಗಿದೆ ಸಮುದ್ರದಲ್ಲಿ. ಅದರಿಂದ ಕ್ಷೋಭೆಯಿಂದ ಏನಾಗುತ್ತೆ, ಅದಕ್ಕೆ ಇವನು ಅನಗನಿದ್ರೋ ಧೃತಿಗಿರಿರ್ ವಿಷಾದಂ. ಧೃತಿಗಿರಿರ್ ಅಂದ್ರೆ ಮಂದಾರ ಪರ್ವತನ ಧರಿಸಿರುವಂತ ಈ ಕಮಟ, ಅದು ಅವನು ಹೇಳ್ತಾನೆ ಅನಗ ನಿದ್ರ. ಅವನು ನಿದ್ದೆ ಮಾಡ್ತಾ ಇದ್ದಾನೆ, ಅವನ ಪಾಡಿಗೆ ನಿದ್ದೆ ಮಾಡ್ತಾ ಇದ್ದಾನೆ. ಹಾಗೇನಾಯ್ತು ಅಂದ್ರೆ ದೇವಾನಾಂ ವಿಷಾದಂ ವಿಘಟಯತಿ. ಆ ದೇವತೆಗಳಲ್ಲೇ ಒಂದು ವಿಷಾದ ಉಂಟಾಯ್ತಂತೆ. ಏನ್ ಮಾಡೋದಪ್ಪ ಅಂದ್ಬಿಟ್ಟು ಅಂತ. ಯಾರು ಉಂಟು ಮಾಡೋದು? ವೈಕುಂಠ ಕಮಟ. ಇವನು ಕಮಟ ಅಂದ್ರೆ ಆಮೆ. ಈ ಸಾಧಾರಣದ ಆಮೆ ಅಲ್ಲ ಇವನು, ವೈಕುಂಠ ಕಮಟ, ವೈಕುಂಠ ಆಮೆ ಇವನು. ಇದು ಸಾಧಾರಣವಾದ ಆಮೆ ಅಲ್ಲ, ಈ ವೈಕುಂಠ ಕಮಟ. ದೇವತೆಗಳಲ್ಲೇ ಒಂದು ಕ್ಷಣ ಅವರಿಗೆ ವಿಷಾದ, ಅಯ್ಯೋ ಏನ್ ಮಾಡೋದು, ಬಂದ್ರೆ ಏನ್ ಮಾಡೋದು. ಭಗವಂತನೇ ಅಂದ್ರೆ ಅವ್ರಿಗೆ ಇಲ್ಲಿವರೆಗೂ ಗೊತ್ತಿಲ್ಲ, ಅವನೇ ಭಗವಂತನೇ ಬೆಟ್ಟದ ಮೇಲೆ ನಿಂತು ಕೆಳಗಡೆ ಮೇಲಕ್ಕೆ ಹೋಗದೆ ಇರಂಗೆ ತಡ್ಕೊಂಡಿರೋದು ಅವನೇ, ಮತ್ತೆ ಕಡೆತಿರೋದು ಅವನೇ, ವಾಸುಕಿ ಒಳಗಡೆ ಪ್ರವೇಶವಾಗಿರೋದು ಅವನೇ. ದೇವತೆಗಳ 2 ಕಡೆಯೂ ತಾನೇ ಕೈಯಲ್ಲಿದ್ದು ಆ ಕಡೆ ಇವರೇ ತಾವು ಮಾಡ್ತೀವಿ ಅನ್ಕೊಂಡಿದ್ದಾರೆ. ಯಾವುದೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದು ನಿದ್ದೆ ಮಾಡ್ತಾ ಇದೆ, ಬೆಟ್ಟ ಹೊತ್ಕೊಂಡಿರೋದು ಮಾತ್ರ ಗೊತ್ತ ಅವರಿಗೆ. ಅದರಿಂದ ಅವ್ರಿಗೆ ವಿಷಾದ ಉಂಟಾಯ್ತಂತೆ. ಅಯ್ಯೋ ಇದೂ ತರ ಎಸೆಯಲ್ಪಟ್ಟ ಅಂದ್ರೆ ಅಮೃತದ ಗಡಿಗೆ ಎಲ್ಲೋ ಹೋಗಿ ಬಿದ್ದ ಅಂತ ನಾವು ಮಾಡಿದ್ವಿ ವ್ಯರ್ಥವಾಗುತ್ತಲ್ಲ ಅನ್ಬಿಟ್ಟು ಅಂತ. ಆಗ ಭಗವಂತ ಧನ್ವಂತರಿಯಿಂದ ಕೈಲೇ ಹಿಡ್ಕೊಂಡು ಬರ್ತಾನೆ. ಅವನು ಅದಕ್ಕೆ ಅವರಿಗೆ ಗೊತ್ತಿಲ್ವ, ಇವರಿಗೆ ಅದೇ ಹೇಳ್ತಾರೆ, ಅವರಿಗೆ ದೇವಾನ ವಿಷಾದಂ ವಿಘಟಯತಿ ವೈಕುಂಠ ಕಮಟ ಅಂತ ಅದ್ಭುತ. ಅಂದ್ರೆ ಭಗವಂತ ಗಾಬರಿ, ಇವ ಏನ್ ಮಾಡೋದು ಭಗವಂತ ನೋಡಿದ್ರೆ ಆಮೆ ಮಲಗಿದಾನೆ, ನಾವು ಕಡಿತಾ ಇದ್ದೀವಿ, ಕೈ ಬಿಟ್ಟ ಅಂದ್ರೆ ಕಡಿಯೋದಕ್ಕಾಗೋದಿಲ್ಲ, ಅದನ್ನ ಹಿಡ್ಕೊಳಕ್ ಸಾಧ್ಯವಿಲ್ಲ. ಕೆಲವರಾದ್ರೂ ಹಿಡ್ಕೊಳ್ಳೋಣ ಅಂದ್ರೂ ಅದು ಒಂದೇ ಸಮನಾಗಿ ಎಳಿಬೇಕಲ್ಲ, ಅದು ಆಗ್ತಾ ಇಲ್ಲ ಅಂತ ವಿಷಾದವನ್ನು ಉಂಟು ಮಾಡ್ತು ಅವ್ರಿಗೆ ಅನ್ಬಿಟ್ಟು ಅಂತ ಅದ್ಭುತವಾಗಿ ಅದರಲ್ಲಿ ಕೊಂಡಾಡ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ ಅದಕ್ಕೆ ಅನುಭೃತಂ ಕಂಡೂಯ ನೈರಧ್ರಿನ ಅನ್ಬಿಟ್ಟು ಅನಿಭೃತಂ ಅಂದಾದ ಕಡೆಗೆ ಇದು ಸುಖ ನಾವು ಇದರಲ್ಲಿ ಅನುಭವಿಸಿದಲ್ಲ ಮಹಾರಾಜ ಅನ್ಬಿಟ್ಟು. ಅದಕ್ಕೆ ಅವಾಗ ಅವರು ಭಗವಂತ ಆನೆಯನ್ನ ಇದು ಆಮೆಯ ರೂಪದಲ್ಲಿ ಹೊತ್ಕೊಂಡಿರೋದ್ರಿಂದ ಅದಕ್ಕೆ ಮೇನೆ ಅಂಗ ಕಂಡೂಹ್ಯನಂ ಅಪ್ರಮೇಯ. ಅವನಿಗೆ ಮೈಯನ್ನ ಕೆರ್ಕೊಳ್ಳೋದಕ್ಕೆ ಈ ಅದ್ರಿ ಈ ಪರ್ವತ ಅವನಿಗೆ ಸಹಾಯ ಮೈ ಕರ್ಕೊಳ್ಳೋದಕ್ಕೆ ಅನುಕೂಲವಾಯ್ತು ಅನ್ನೋ ತರ ಇತ್ತು, ಕಾಣ್ತಾ ಇತ್ತು ಮೇನೆ ಅಂತ ಅನ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವ್ರು ಅನುಭವಿಸ್ತಾರೆ. ಆ ತರ ಇತ್ತು ಅಂದ್ಬಿಟ್ಟು ಇಲ್ಲಿ ಭಗವಂತನ ಕೊಡೋರ್ತಾರೆ ಅವಾಗ ಬೇರೆ ಅರ್ಥ ಪ್ರೇಂಗೋಳ ಪರ್ಯಂಕಿಕ ಇಲ್ಲವೇ ಅದನ್ನ ಇವನು ಸಹೈವ ಶ್ರೇಯ ಸಹ ಏವ, ಯಾವಾಗ್ಲೂ ಏವ ಅನ್ನೋದ್ರಿಂದ ಯಾವಾಗ್ಲೂ ಭಗವಂತನ ಇಲ್ಲೇ ಇರ್ತಾನೆ. ಅವನು ತನ್ನ ಶ್ರೀಯೊಂದಿಗೆ ಇರ್ತಾನೆ. ಇಲ್ಲಿ ಶ್ರೀಯ ಉತ್ಪತ್ತಿ ಆಗ್ತಾಳೆ. ಇಲ್ಲಿ ಮೊದ್ಲಿರ್ಲಿಲ್ಲ ಅಂದ್ರೆ ಇದ್ಲು ಶ್ರೀ ಒಂದು ಕಾಲದಲ್ಲಿ ಎಲ್ಲೋ ನಷ್ಟವಾದಳು, ಯಾವ್ದೋ ಇದಾಗಿರುತ್ತೆ, ಹೋಗಿ ಅವಳು ಸಮುದ್ರರಾಜ ಮಗನಾಗಿ ಯಾವ್ದೋ ಒಂದು ಶಾಪದಿಂದ ಹುಟ್ಟಿರ್ತಾಳೆ, ಮತ್ತೆ ಪಡ್ಕೊಳ್ತಾನೆ. ಇದು ನಷ್ಟವಾದ ಶ್ರೀಯನ್ನ ಇಲ್ಲಿ ಪಡ್ಕೊಳ್ತಾನೆ ಭಗವಂತ. ಅವಳು ಇರ್ಲಿಲ್ಲ ಅಂತಲ್ಲ, ಶ್ರೀ ಇದ್ಲು, ಇಲ್ಲಿ ಬಂದ್ಲು, ಮತ್ತೆ ಅವಳನ್ನ ಪಡ್ಕೊಳ್ತಾನೆ. ಅದು ಲೋಕದ ಎಲ್ರಿಗೂ ತಿಳಿಯೋ ತರ ಭಗವಂತ ಅವಳನ್ನ ಪಡ್ಕೊಳ್ತಾನೆ ಅಂತ ತಗೋಬೇಕು ಅದಕ್ಕೆ. ಸರಿ, ಇದನ್ನ ಈ ಶ್ಲೋಕ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಇದಕ್ಕೆ
ಸಹ ಅಂದ್ರೆ ಯಾವಾಗಲೂ ಸಹ ಭಗವಂತ ಅದಕ್ಕೆ ಪ್ರತಿಯೊಂದು ಸಹ ಅವನು ಯಾವ ಕಾಲದಲ್ಲೂ ಶ್ರೀ ಇಲ್ಲದೆ ಅವತಾರ ಮಾಡೋದಿಲ್ಲ. ಯಾವಾಗಲೂ ಶ್ರೀಯ ಸಹ ಏವ ಅಂದ್ಬಿಟ್ಟು ಶ್ರೀಯೊಂದಿಗೆ ಯಾವಾಗಲೂ ಇರ್ತಾನೆ ಅಂದ್ಬಿಟ್ಟು ಅಂದ್ಕೋಬೇಕು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು ಈಗ ವರಾಹ ಅವತಾರ. ಇದು ಗೋಪಾಯೇ ದನಿಶಂ ಜಗಂತಿ ಪುಹನಾ ಪೋತ್ರಿ ಪವಿತ್ರೇ ಕೃತ ಬ್ರಹ್ಮಾಂಡ ಪ್ರಳಯೋರ್ಮಿಘೋಷ ಗುರುಭಿಃ ಘೋಣಾರವೈ ಗುರ್ಗುರೈಃ ಯದ್ದಂಷ್ಟ್ರಾಂಕುರಕೋಟಿ ಗಾಢಘಟನಾ ನಿಷ್ಕಂಪ ನಿತ್ಯಸ್ಥಿತಿಃ ಬ್ರಹ್ಮಸ್ತಂಭಮಸೌ ದಸೌ ಭಗವತಿ ಮುಸ್ತೇವ ವಿಶ್ವಂಭರ. ಇಲ್ಲಿ ತಾಯಿಗೆ ವಿಶ್ವಂಭರ ಅಂದ್ಬಿಟ್ಟು ತಾಯಿಗೆ ಇಲ್ಲಿ ಸಂಬೋಧನೆಯಲ್ಲಿ ವಿಶ್ವಂಭರ ಅಂದ್ಬಿಟ್ಟು ಅಂತ. ಮೇಲಿನ ಲೋಕದ ಇದರಲ್ಲಿ ಇಲ್ಲಿ ಭಗವತಿ ಅಂದ್ರೆ ಪೂಜ್ಯಲಾದಳು. ಭಗವಂತನಿಗೆ ಭಗ ಅನ್ನೋದು ಷಡ್ಗುಣ, ಜ್ಞಾನ ವೀರ್ಯ ಬಲ ಶಕ್ತಿ ವೀರ್ಯ ತೇಜಸ್ಸು ಇದ್ದಲ್ಲ, ಇದು 6 ಅದಕ್ಕೆ ಭಗ ಅಂತ ಹೆಸರು. ಅದನ್ನ ಉಳ್ಳವಂತವನು ಭಗವಾನ್ ಭಗವಂತ. ಅದನ್ನು ಇವಳು ತಾಯಿಗೂ ಅದಿಲ್ಲ, ಅದಕ್ಕೆ ಅದನ್ನು ಉಳ್ಳವಳಾದ್ರಿಂದ ಇವಳಿಗೆ ಭಗವತಿ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ. ತಾಯಿಯೂ ಸಹ ಭಗವಂತನಿಗೆ ಯಾವುದರಲ್ಲೂ ಎಲ್ಲದರಲ್ಲೂ ಸಮಾನೆ. ಸೃಷ್ಟಿ ಸ್ಥಿತಿಯಲ್ಲಿ ಎಲ್ಲವನ್ನೂ ಮಾಡ್ಬೋದು, ಆದ್ರೆ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಪತ್ನಿಯ ಅವಳು ಧರ್ಮವನ್ನ ಗೃಹಸ್ಥ ಧರ್ಮವನ್ನ ಅನುಸರಿಸಿ ತಾನು ಪತ್ನಿ ಆದ್ರಿಂದ ಭಗವಂತನನ್ನ ಅವನೇ ಮಾಡ್ಲಿ ಅಂತ ಬಿಡ್ತಾಳೆ. ಅವರ ಮಾಡಕ್ ಆಗೋದಿಲ್ಲ ಅಂತಲ್ಲ. ಅದಕ್ಕೆ ಭಗವತಿ ಭಗವತಿ ಶಬ್ದದಿಂದಾನೇ ಭಗವಂತನಿಗೆ ಹೇಗೆ ಭಗವಾನ್ ಶಬ್ದ ಅದಕ್ಕೆ ತಾಯಿಗೂ ಸಹ ಭಗವತಿಯನ್ನು ಹೊಂದುತ್ತೆ. ಅಂದ್ರಿಂದ ಈ ಭಗವತಿ ಅಂದ್ರೆ ಈ ಷಾಡ್ಗುಣ್ಯ ಉಳ್ಳಂತಹ ಪೂಜ್ಯಳಾದಂತಹ ಇವಳು ತಾಯಿ ಯಾರು? ಅಸೌ ಅಂದ್ರೆ ಈ ವಿಶ್ವಂಭರ ಅಂದ್ರೆ ಈ ಭೂದೇವಿಗೆ ವಿಶ್ವಂಭರ ಅಂದ್ರೆ ವಿಶ್ವಂ ಭರತೀತಿ ವಿಶ್ವಂಭರ. ವಿಶ್ವವನ್ನ ಭರತಿಯಿಂದ ಧರಿಸ್ತಾಳಲ್ಲ, ಅದರಿಂದ ವಿಶ್ವವನ್ನೇ ಧರಿಸೋದ್ರಿಂದ ಅವಳು ಸ್ವಗರ್ಭೆ ಧರತಿ ಅಂತ. ವಿಶ್ವಂ ಸ್ವಗರ್ಭೆ ಧರತೀತಿ ವಿಶ್ವಂಭರ. ಧರತಿ ಭರತಿ ತನ್ನ ಹೊಟ್ಟೆಯಲ್ಲಿ ಎಲ್ಲ ತಾಯಿ ಹೊಟ್ಟೆಯಲ್ಲಿ ಇರ್ತಲ್ಲ, ಇದೆಲ್ಲವೂ ಸಹ ಪ್ರತಿಯೊಂದು ಪ್ರಾಣಿಗಳು ಎಲ್ಲ ಅಲ್ಲಿಂದ ಉತ್ಪನ್ನವಾಗುತ್ತಾನೆ. ಅದರಿಂದ ವಿಶ್ವವನ್ನ ಭಗವಂತನಿಗೂ ಇಲ್ಲಿ ವಿಶ್ವಂಭರ ಅಂದ್ರೆ ಸ್ತ್ರೀಲಿಂಗ ವಿದೀರ್ಘ ಮಾಡಿದ್ರೆ ತಾಯಿ. ವಿಶ್ವಂಭರ ಅಂದ್ರೆ ಅವನು ಅಷ್ಟೇ, ತಾನು ತನ್ನ ಪ್ರಳಯ ಕಾಲದಲ್ಲಿ ಎಲ್ಲಾ ಜಗತ್ತು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನಲ್ಲ. ಅದರಿಂದ ವಿಶ್ವಂ ಭರತಿ ವಿಶ್ವಂಭರ. ಅವನು ಪ್ರಳಯ ಕಾಲೇ ಸಮಸ್ತ ವಿಶ್ವಂ ಭರತಿ ಇತಿ ವಿಶ್ವಂಭರ. ಅವನು ವಿಶ್ವಂಭರ ಅವನುವೇ. ಇಲ್ಲಿ ತಾಯಿಯೂ ಸಹ ವಿಶ್ವಂಭರ. ಇಲ್ಲಿಯೂ ಸಹ ಭಗವಂತನಿಗೆ ಇನ್ನೊಂದು ವಿಶ್ವಂಭರ ಆಗುತ್ತೆ. ಈ ತಾಯಿಯಾದ ವಿಶ್ವಂಭರ ಅವನು ತಾನು ಆದಿಶೇಷನ ರೂಪದಲ್ಲಿ ಆದಿಶೇಷನ್ ತಾನು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಅದರಿಂದಲೂ ಸಹ ಇವನು ವಿಶ್ವಂಭರನ ಈ ವಿಶ್ವಂಭರ ಅವನು ತಾನು ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ನಮ್ಮ ಇದರ ಪ್ರಕಾರ ಭೂಲೋಕ ಎಲ್ಲ ಇದನ್ನು ಅನಂತನಾದಂತಹ ಆದಿಶೇಷ ತಲೆ ಮೇಲೆ ಹೊತ್ಕೊಂಡಿದ್ದಾನೆ ಅಂತ. ಹೇಗೆ ಅವನು ವಾಸುಕಿಯಲ್ಲಿ ಪ್ರವೇಶ ಮಾಡಿ ಅದ್ ಮಾಡಿದ್ನೋ ಆ ತರ ಈ ಅನಂತನಲ್ಲಿಯೂ ಭಗವಂತ ಪ್ರವೇಶ ಮಾಡಿ ತಾನೇ ಧರಿಸ್ಕೊಂಡಿದ್ದಾನೆ. ಲೋಕಕ್ಕೆ ಆದಿಶೇಷ ಧರಿಸಿದಾನೆ ಭೂಮಿನ ಅಂತ. ಅಲ್ಲೂ ಸಹ ಭಗವಂತನೇ ತನ್ನ ಒಂದು ಅಂಶವನ್ನ ಬಿಟ್ಟು ಆ ಅಂಶದಿಂದ ಅವನು ಧರಿಸ್ಕೊಂಡಿದ್ದಾನೆ. ಅದರಿಂದ ಹಾಗಾಗಿ ಅವಳಂತ ಇವಳು ಈ ತರ ವಿಶ್ವಂಬರ ಎಷ್ಟು ದೊಡ್ಡ ಇದು. ಆ ತರ ಎಷ್ಟು ಭೂಮಿಯ ಗಾತ್ರ ಎಷ್ಟು. ಇಲ್ಲಿ ಭೂಮಿ ಒಂದೇ ಇಲ್ಲ, ಆದ್ರ ಅನೇಕ ಭೂಮಿಗಳೆಲ್ಲ ಇರ್ತಲ್ಲ. ಆ ತರ ಈ ಭೂಮಿ ತಗೊಂಡ್ರು ಸಹ ಈ ಭೂಮಿಯ ಇದು ಮುಸ್ತಾ ಅಂದ್ರೆ ಕೋರೆಗೆಡ್ಡೆ ಅಂದ್ರೆ ಚಿಕ್ಕ ಒಂದು ಗೆಡ್ಡೆ ಇರುತ್ತೆ. ಈಗಲೂ ಸಹ ಹಂದಿಗಳು ಚುಚ್ಕೊಂಡು ಬರುತ್ತೆ ನೋಡಿ, ಅದು ಸಣ್ಣ ಗೆಡ್ಡೆ. ಅದರಲ್ಲಿ ಈಗಲೂ ಮೇಲ್ಕೋಟೆನಲ್ಲಿ ಇದರಲ್ಲಿ ಪುಡಿ ಮಾಡಿ ಅದನ್ನ ಆ ವರಾಹ ದೇಶದಲ್ಲಿ ಅದನ್ನ ಪುಡಿ ಮಾಡಿ ಅದನ್ನ ಈಗ ಮಾಡಿ ಪ್ರಸಾದ ಹಂಚ್ತಾರೆ. ಅದು ಆ ಸಣ್ಣ ಕೋರೆ ಗೆಡ್ಡೆನ ತೆಗೆದು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಇದೆಲ್ಲ ಮಾಡ್ಬಿಟ್ಟು ಅದನ್ನ ಹಂಚ್ತಾರೆ. ಅದಕ್ಕೆ ಸಕ್ಕರೆ ಇದೆಲ್ಲ ಹಾಕಿ ಈಗಲೂ ಅಲ್ಲಿ ಅದನ್ನ ಪ್ರಸಾದವಾಗಿ ಕೊಡ್ತಾರೆ. ಅದು ಭಗವಂತ ಧರಿಸಿದ್ದ ಅನ್ನೋದಕ್ಕೋಸ್ಕರ. ಅದಕ್ಕೆ ಆತರ ಕೋರೆ ಗೆಡ್ಡೆ ಇದೆಯಲ್ಲ, ಆ ಕೋರನಾರಿ ಗೆಡ್ಡೆ ಅಂತಾರೆ, ಕೋರೆ ಗೆಡ್ಡೆ ಅಂತಾರೆ, ನಾರಿ ಗೆಡ್ಡೆ ಅಂತಾರೆ ಎಲ್ಲ. ಅದು ಆ ಕೋರನಾರಿ ಗೆಡ್ಡೆ ಅಂದ್ಬಿಟ್ಟು ಇರುತ್ತೆ ಅದಕ್ಕೆ. ಅದನ್ನ ಯದ್ದಂಷ್ಟ್ರಾಂಕುರ ಕೋಟಿ ಘಾಟ ಘಟನಾ ನಿಷ್ಕಂಪ ನಿತ್ಯ ಸ್ಥಿತಿ. ಇಷ್ಟು ಸಮಸ್ತ ಪದ ಅಂದ್ರೆ ದಂಷ್ಟ್ರಾಂಕುರ ಕೋಟಿ. ವರಾಹ ಮೂರ್ತಿ
ವರಾಹದು ಅವು ಎಷ್ಟು ಇದು ಮುಂದೆ ಬರುತ್ತೆ ಅದು. ಆ ವರಾಹ ಮೂರ್ತಿಯ ಅವನು ಏಕಶೃಂಗ ವರಾಹ ಅಂತ ಹೇಳ್ತಾರೆ. ಈ ವರಾಹಕ್ಕೆ ಒಂದೇ ಶೃಂಗ ಅನ್ಬಿಟ್ಟು ದೊಡ್ಡದಾದ ಶೃಂಗ ಅದು ಏಕಶೃಂಗ ವರಾಹ ಅವನು. ಅದರಲ್ಲಿ ಅವನ ಯದ್ದಂಷ್ಟ್ರಾಂಕುರ ಅಂಕುರ ಅಂದ್ರೆ ಚೂಪಾದ ಅವನ ಕೋರೆ, ಅವನ ಭಗವಂತನ ಆ ಹಲ್ಲು ಅಂತ ಹೇಳ್ಬೋದು ಅದಕ್ಕೆ. ಇದು ಅವನ ವರಾಹದ ಆ ಕೊಂಬು, ಅದಕ್ಕೆ ಹಲ್ಲು ಅಂತ ಹೇಳ್ಬೋದು. ಅದರಲ್ಲಿ ಆ ತುದಿಯಲ್ಲಿ ದೃಢವಾಗಿ ಚುಚ್ಕೊಂಡಿದ್ದಾನಂತೆ ತಾಯಿ ಭೂದೇವಿಯನ್ನ ಅದ್ರಲ್ಲಿ ಚುಚ್ಕೊಂಡಿದ್ದಾನಂತೆ. ಅದರಿಂದ ಅಲ್ಲಿ ಭದ್ರವಾಗಿ ಅವಳು ಸ್ಥಾಪಿಸಲ್ಪಟ್ಟಿದ್ದಾಳೆ. ಅದು ಮೂಗಿಗೂ ಅದಕ್ಕೆ ಮಧ್ಯೆ ಇರುತ್ತೆ, ಅದು ತಾಯಿ ಇದ್ದಾಳೆ. ಅದರಿಂದ ಆ ಮೂಗು ಸಹ ಅವನ ಇದು ಹಲ್ಲು ತಗೊಂಡ್ರೆ ದೃಢವಾಗಿ ನಿಶ್ಚಯವಾಗಿದೆ. ಅದಕ್ಕೆ ಎಲ್ಲಿ ಆ ಭಗವಂತನ ಮೂಗು ವರಾಹದ ನಾಸಿಕ ಇರ್ತಲ್ಲ, ನಾಸಿಕ ಮತ್ತೆ ಅದು ಮೇಲೆ ತನ್ನ ಕೊಂಬಿಂದ ಚುಚ್ಚಿ ತಗೊಂಡಿದ್ದಾನೆ. ಆ ನಾಸಿಕದ ಅದನ್ನ ಸಪೋರ್ಟ್ ಅಂತ ಹೇಳ್ತವಲ್ಲ, ಅದರ ಒಂದು ಇದರದಿಂದ ಸ್ಥಿರವಾಗಿ ಭೂಮಿ ನಿಂತ್ಕೊಂಡಿದೆ, ಯಾವ ಅಲ್ಲಾಡೋದು. ಇದು ಯಾವ ತರ ಭಗವಂತ ಅದನ್ನ ತಗೊಂಡ ಅನ್ನೋದು ಮುಂದೆ ಇದರಲ್ಲಿ ವಿವರಿಸ್ತಾರೆ. ಅದಕ್ಕೆ ಯಾವ ತರ ಭಗವಂತ ಸುಮ್ಮನೆ ಚುಚ್ಚಿ ತಗೊಳ್ಳಿಲ್ಲ, ಯಾವ ತರ ತಗೊಂಡ ಅಂದ್ರೆ ಅದರಲ್ಲಿರುವ ಭೂಮಿ ಯಾವ ತರ ಸ್ಥಿತಿಯಲ್ಲಿ ಈಗಿದ್ವ ಯಾವ ಸ್ಥಿತಿಯಲ್ಲಿ ಇರುತ್ತೋ, ಬೆಟ್ಟಗಳು ಯಾವ ತರ ಇರುತ್ತೋ, ಬಟ್ಟೆಗಳಿಂದ ನೀರೆಲ್ಲ ಹರಿಯೋದು, ನದಿ ಹರಿಯೋದು, ಅದೇ ತರ ಭಗವಂತ ಅಂದ್ರೆ ಅಲ್ಲಿರುವ ಇದಕ್ಕೆ ಯಾವಕ್ಕೂ ಏನು ಗೊತ್ತಾಗದೆ ಆಗ್ಬಾರ್ದು, ಏನಾಗ್ತಾ ಇದೆ ಅಂತ ಗೊತ್ತಾಗಲಾಗ್ಬಾರ್ದು. ನಮ್ಮ ಪಾಟಿಗೆ ನೀರು ಹರಿಯೋದು, ಮಾಡೋದು, ಪ್ರಾಣಿಗಳು ಓಡಾಡೋದು ಎಲ್ಲವೂ ನಡೀತಾ ಇರುತ್ತೆ. ಆ ತರ ಭಗವಂತ ಅಷ್ಟು ಅದ್ಭುತವಾಗಿ ಮೇಲೆ ತಗೊಂಡಿದಂತೆ ತಾಯಿನ. ಅದಕ್ಕೆ ಅಷ್ಟೊಂದು ದೃಢವಾಗಿ ಸೇರಿದ್ರಿಂದ, ನಿಶ್ಚಲವಾಗಿರಿಂದ ಘಟನ ಅಂದ್ರೆ ಒಂದು ಇದರಿಂದ ನಿಶ್ಚಲವಾಗಿ ದೃಢವಾಗಿ ಇರೋದ್ರಿಂದ ನಿಷ್ಕಂಪ ನಿತ್ಯ ಸ್ಥಿತಿ. ನಿಷ್ಕಂಪ, ಯಾವ ಕಂಪನವೂ ಇಲ್ಲ. ಕಂಪ ಇದ್ದರೆ ಇದು ನಿಷ್ಕಂಪ, ಎಷ್ಟು ಭದ್ರವಾಗಿದೆ ಅಂದ್ರೆ ಯಾವ ಕಂಪನವೂ ಇಲ್ಲ. ಸಾಧಾರಣವಾಗಿ ಈಗ ಪೃಥ್ವಿ ಯಾವ ತರ ಇದೋ ಅದೇ ತರ ಆ ಭಗವಂತನ ವರಾಹ ಕೋರೆಯಲ್ಲಿ ಆ ಭೂಮಿ ತಾಯಿ ಅದ್ಭುತವಾಗಿ ಸ್ಥಾಪಿಸಲ್ಪಟ್ಟಳು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅದನ್ನ ನಿಷ್ಕಂಪ ನಿತ್ಯ ಸ್ಥಿತಿ ಕಡೆಗೆ ಅಂತ ಅಂದ್ರೆ ಯಾವ್ದಕ್ಕೆ ಅಂದ್ರೆ ಕಡೆಗೆ ಯಾರು ಬ್ರಹ್ಮಸ್ತಂಭ ಮಸೌತೆ ಅಂದ್ರೆ ಬ್ರಹ್ಮಾದಿ ಸ್ತಂಭ ಅಂದ್ರೆ ಹುಲ್ಲು, ಸ್ತಂಭ ಅಂದ್ರೆ ಹುಲ್ಲು, ಸ್ತಂಭ ಅಂದ್ರೆ ಕಂಬ, ಸ್ತಂಭ ಅಲ್ಪ ಪ್ರಾಣ ಅಂದ್ರೆ ಹುಲ್ಲು, ಹುಲ್ಲಿನಿಂದ ಬ್ರಹ್ಮನವರೆಗೆ ಸ್ತಂಭ ಜಗತ್ತನ್ನು ಹಡೆದಳೋ ಅನ್ನಂದ್ರೆ ಪ್ರತಿಯೊಂದು ಸೃಷ್ಟಿಯಲ್ಲೂ ತಾಯಿಯ ಒಂದು ಕೈವಾಡುವ ಇರುತ್ತೆ. ಹಾಗಾಗಿ ಭಗವಂತ ಸೃಷ್ಟಿ ಮಾಡೋದು, ತಾಯಿ ಸೃಷ್ಟಿ ಮಾಡೋದು ತಪ್ಪಿಲ್ಲ. ಅದರಿಂದ ಯಾರು ಬ್ರಹ್ಮಸ್ತಂಭಂ ಅಸೌತೆ, ಹುಲ್ಲಿನಿಂದ ಬ್ರಹ್ಮನವರೆಗೆ, ಚಿಕ್ಕ ಹುಲ್ಲಿನಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಯಾರು ಹಡದಳೋ ಅಸೌತೆ ಅಂತಹ ಪ್ರಳಯೋರ್ಮಿ ಘೋಷ ಗುರುಬಿಹಿ. ಕಡೆಗೆ ಇವ ಪ್ರಳಯ ಅಲ್ಲಿ ನೀರಿನ ಕಾಲಿನ ತೊಳಿಬೇಕಾದ್ರೆ ಪ್ರಳಯ, ಇದು ಪ್ರಳಯ ಕಾಲದಲ್ಲಿ ಆಗಿರುವಂತ, ಪ್ರಳಯ ಕಾಲದಲ್ಲಿ ಅತ್ಯಂತ ಕ್ಷೋಭೆಗೊಂಡಿರುತ್ತೆ. ಇದು ಇಲ್ಲಿ ಎರಡು ವರಾಹತವನ್ನು ಹೇಳ್ತಾರೆ. ಇದರಲ್ಲಿ ಬರ್ಬೇಕಾದ್ರೆ ಎರಡು ತರ ವರಾಹತವರನ್ನ ಅದನುಭವಿಸೋಣ ಇವಾಗ. ಅದರಲ್ಲಿ ಇದರಲ್ಲಿ ಭಾಗವತದಲ್ಲಿ ಎರಡು ತರ ವರಾಹ ಅನುಭವಿಸ್ತಾರೆ. ಅದರಲ್ಲಿ ಅಲ್ಲಿ ಆತರ ಸಮುದ್ರದ ಅಲೆಗಳು ಎಷ್ಟು ಗರ್ಜನೆ ಆಗಿರುತ್ತೆ, ಆದರೆ ಆ ಗರ್ಜನೆಗಿಂತ ಆ ಗುರ್ಗುರಹ ಘೋಣಾರವೈ ಗುರ್ಗುರಹ, ಭಗವಂತನ ಘೋಣ ಅಂದ್ರೆ ಆ ಮೂಗು, ಅವನ ಮೂಗು, ಅದರಿಂದ ಬರುವಂತಹ ಆ ವಾಯುವಿನ ವೇಗ, ಆ ಗುರ್ಗುರ್ ಅಂತ ಶಬ್ದ ಬರುತ್ತಲ್ಲ, ಗುರ್ಗುರು ಅಂತ, ಆ ಶಬ್ದ ಆ ಪ್ರಳಯ ಕಾಲದ ಅಲೆಗೆ ಬರುವ ಶಬ್ದವನ್ನು ಮೀರಿಸುತ್ತಂತೆ. ಅದಕ್ಕೆ ಘೋಣಾರವೈ ಗುರ್ಗುರೈಹಿ, ಅದು ಅತ್ಯಂತ ಅದನ್ನ ಹೇಳ್ಬೇಕಾದ್ರೆ ಅದಕ್ಕೆ ಆಗ ಪವಿತ್ರಿ ಅದಾಗದೆ ಬ್ರಹ್ಮಸೌಧ ಸುಪತಿ ಮುಸ್ತೇವ. ಇದರಿಂದ ಏನಾಗುತ್ತಂತೆ ಅವಾಗ ಕೋಟಿ ಘಟನಾ ನಿಷ್ಕಂಪ ನಿತ್ಯ ಸ್ಥಿತಿ. ಆಗ ಬ್ರಹ್ಮಾಂಡ ಪ್ರಳಯೋ ಮೃದೋಷ್, ಆ ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿ ಊರ್ಮಿ ಎಷ್ಟು ಇರುತ್ತೋ ಅದಕ್ಕಿಂತ ಇವನ ಗುರುಗುರಯ ಶಬ್ದ ಅದನ್ನ ಮೀರಿತ್ತು. ಅದಕ್ಕೆ ಅಂತಹ ಆಯ್ತಲ್ಲ ಬ್ರಹ್ಮಾಂಡ ಇದೆಲ್ಲ, ಅಂತಹ ಇದರಲ್ಲಿ ಬರುವಂತಹ ಈ ಭಗವಂತನ ಬರುವಂತಹ ಆ ಉಸಿರು ಇದೆಯಲ್ಲ, ಆ ಉಸಿರು ಅದು ವೇದಕ್ಕೆ ಸಮಾನವಾದದ್ದು. ಆ ಭಗವಂತನ ಉಸಿರಾದ್ರಿಂದ ಇದು ಸಹ ಆ ರಾಕ್ಷಸನಿಂದ ಆಗಿದ್ದ ಪ್ರಲಗ ಇದ್ದ ಅದನ್ನ ಪವಿತ್ರೀಗೊಳಿಸ್ತು ಅದಕ್ಕೆ ಅಂತ ಹೇಳ್ತಾರೆ. ಅದರಿಂದ ಹಿಂದಿನ ಇದರಲ್ಲಿ ಕಮಟದ ಒಂದು ಕೂರ್ಮ ಅವತಾರದಲ್ಲಿ ಉಸಿರಿನ ಮೂಲಕ ಪವಿತ್ರೀಕೃತ ಆಯಿತು. ಇಲ್ಲಿಯೂ ಸಹ ಘೋಣಾರವೈ ಗುರ್ಗುರ ಎಂದು ಸಮುದ್ರ ಪವಿತ್ರೀಕೃತವಾಯಿತು. ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ ಕ್ಷೀರ ಸಮುದ್ರ, ಇದು ನೀಲ ಸಮುದ್ರ. ಅದು ಜೊತೆಗೆ ನೀಲ ಕಡಲಿಂದ ಅಂತ ಆಯ್ವಾರು ಹೇಳ್ತಾರೆ. ಕೋಲವರಾಹ ಮುನ್ನಾಯ್ ನಿಲಂಕೋಟ್ಟಿಡೈ ಕೊಂಡ ಎಂದಾಯ್, ನೀಲಕ್ಕಡಲ್ ಇದು ನೀಲಕ್ಕಡಲ್, ಇದು ಅದು ಕ್ಷೀರ ಸಮುದ್ರ, ಅದು ಪಾಲ್ಕಡಲ್. ಅದು ಕೂರ್ಮಾವತಾರದಲ್ಲಿ ಕೂರ್ಮಾವತಾರದಲ್ಲಿ
ವರಾಹಾವತಾರದಲ್ಲಿ ನೀಲಕಡಲ್ ಕಪ್ ಸಮುದ್ರವನ್ನ ಕಡಂದಾಯ ಅಂದ್ರೆ ಇವನು ಹೋಗಿರೋ ಇದು ಅದನ್ನ ಮಥನ ಮಾಡಿದಾಗ ಆಯ್ತು. ಅವನ ಭಗವಂತನ ಎಷ್ಟು ದೊಡ್ಡ ಆಕಾರ ಅನ್ನುವಾಗ ಅವರಲ್ಲಿ ಆಯ್ವಾರ ಅನುಭವಿಸ್ತಾರೆ. ಅದನ್ನೇ ಇಲ್ಲಿ ಬರುವ ಇದು ಅಂತಹ ಆ ಕುಹ ಹೇಳ್ತಾರೆ ಕೃತಬ್ರಹ್ಮಾಂಡ ಪವಿತ್ರೀಕೃತ ಬ್ರಹ್ಮಾಂಡ ಇದು 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 ಇದೆಲ್ಲ ಈ ಬ್ರಹ್ಮಾಂಡ ಏನಾಯ್ತು ಪವಿತ್ರೀಕೃತವಾಯ್ತು. ಇದು ಆ ಪವಿತ್ರೀಕೃತವಾದ ಈ ಬ್ರಹ್ಮಾಂಡ ಇದೆಯಲ್ಲ ಅದು ಕುಹನಾ ಪೋತ್ರಿ. ಈ ಕುಹನಾ ಪೋತ್ರಿ ಅಂದ್ರೆ ಮಾಯಾ ಪೋತ್ರಿ ಅಂತ. ಕುಹನ ಅಂದ್ರೆ ವಂಚನೆ ಅಂತ, ಮೋಸದ. ಇದು ಏನಕ್ಕೆ ಮೋಸದ ವರ ಅಂದ್ರೆ ಸಾಧಾರಣವಾದ ವರಾಹ ಈ ತರರಿಗೆ ಸಾಧ್ಯವೇ ಇಲ್ಲ. ಅದು ಹೇಗೆ ಆ ಕಮಟ ವೈಕುಂಠ ಕಮಟವೋ ಇದು ವೈಕುಂಠ ವರಾಹ. ಇದು 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 ಕೋಲ, ಅದಕ್ಕೆ ಕೋಲ ವರಾಹ. ಕೋಲ ಅಂದ್ರೇನೆ ಹಂದಿಗೆ ಹೇಳೋದು ಅಂದ್ರೆ ಅತ್ಯಂತ ಸುಂದರವಾದಂತ ಕೋಲ ವರಾಹ ಅಂದ್ರೆ ಅತ್ಯಂತ ಸುಂದರವಾದ ಪವಿತ್ರವಾದ ವರಾಹ ಅಂತ ಅರ್ಥ. ಅದಕ್ಕೆ ಅದೇ ತರ ಇಲ್ಲಿ ಇದು ಕುಹನಾ ಪೋತ್ರಿ, ಇದು ಮಾಯಾ ಪೋತ್ರಿ. ಇದು ಪೋತ್ರಿಯಿಂದ ಅಂದ್ರೆ ವರಾಹ, ಮಾಯಾ ಪೋತ್ರಿ. ಇದು ಸಾಧಾರಣವಾದ ಲೋಕದಲ್ಲಿ ಈ ತರ 3 ಸಹ ಮತ್ಸ್ಯ ವರಾಹ ಕೂರ್ಮ ವರ ಯಾವುದೋ ಲೋಕದಲ್ಲಿ ಇರಕ್ ಸಾಧ್ಯವೇ ಇಲ್ಲ. ಅದು ಅಂದ್ರೆ ಎಲ್ಲವೂ ಮಾಯಾ. ಇದು ಅಂಕ, ಅದರಿಂದ 3ನೇ ಅಂಕ ಇದು. ಅದಕ್ಕೆ ಅಂತಹ ಇದು ಈ ಮಾಯಾವರಾಹ ಮರ ಇದನ್ನಲ್ಲ ಜಗಂತಿ ಅನಿಶಂ ಗೋಪಾಯೇತೆ ಅಂತಾರೆ. ಜಗತ್ತನ್ನು ಗೋಪಾಯೇತ್ ಅಂದ್ರೆ ಕಾಪಾಡ್ಲಿ ಅಂತ ಹೇಳಿದ್ರೆ ಆಗಿತ್ತು. ಅನಿಶಂ ಪದವನ್ನು ಹಾಕಿದ್ರು. ಏನಪ್ಪ ಅನಿಶಂ ಅಂದ್ರೆ ಎಲ್ಲಾ ಕಾಲದಲ್ಲೂ ಅಂತ. ಅಂದ್ರೆ ಭಗವಂತ ವರಾಹಾವತಾರ ಮಾಡಿದ ಕಾಲದಲ್ಲಿ ಎಲ್ಲಾರನ್ನೂ ಕಾಪಾಡ್ದ, ಭೂಮಿಯನ್ನು ಕಾಪಾಡ್ದ, ಅಲ್ಲಿರೋರಿಗೆಲ್ಲ ಇದನ್ನ ಚರ್ಮ ಶ್ಲೋಕವನ್ನು ಹೇಳಿ ಅವರಿಗೆಲ್ಲ ಒಂದು ಬುದ್ಧ ಕೊಟ್ಟು ಎಲ್ಲರನ್ನೂ ಹೇಳಿ ಮುಂದಕ್ಕೂ ಅವ್ರನ್ನ ಕಾಪಾಡ್ತೀನಿ ಅಂತ ತಾಯಿಗೆ ಮಾತು ಕೊಟ್ಟ. ಆ ತರ ಅದನ್ನು ಆ ಒಂದು ಕಾಲಕ್ಕೆ ಸಾಲದು ಇಲ್ಲಿ ಅನುಭವಿಸ್ತಾ ಇದ್ದಾರೆ ಸ್ವಾಮಿ. ಅದನ್ನ ನೀನು ಅನಿಶಂ ಗೋಪಾಯೇತೆ, ಯಾವಾಗ ಆ ತರ ನೀನು ಕಾಪಾಡಿದ್ಯೋ ಅದೇ ತರ ಎಲ್ಲಾ ಕಾಲದಲ್ಲೂ ಈ ಭೂಮಿಯಲ್ಲಿ ಇರುವಂತ ನಮ್ಮಂತ ಇವರನ್ನೆಲ್ಲ ಚೇತನ ಅಚೇತನಗಳನ್ನು ಎಲ್ಲಾ ಕಾಲದಲ್ಲೂ ಭಗವಂತ ನೀನು ಕಾಪಾಡು. ಗೋಪಾಯೇತ್ ಅಂದ್ರೆ ಅವನು ನಮ್ಮನ್ನು ರಕ್ಷಿಸಲಿ, ಎಲ್ಲಾ ಕಾಲದಲ್ಲೂ ಭಗವಂತ ನಮ್ಮನ್ನು ರಕ್ಷಿಸಲಿ ಅನ್ಬಿಟ್ಟು ಅಂತ ಇದು ವರ್ಣನೆ ಆಗಿದೆ ಕಡೆಗೆ. ಅದಕ್ಕೆ ಇಲ್ಲಿ ಅದ್ಭುತವಾಗಿದೆ. ಶಿರಸ್ತದಾರೋ ನತಿದೃಷ್ಟ ಪೂರ್ವ ಅಂತಾರೆ. ಇಲ್ಲಿ ಶಿರಸ್ತ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಎರಡರ್ಥ ಇಲ್ಲಿ. ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂದ್ರೆ ತನ್ನ ಕೋಟಿ ಗಾಢ ಘಟ ಹೇಳ್ತಲ್ಲ, ಗಾಢ ಘಟನ ಅನ್ಬಿಟ್ಟು ತನ್ನ ಚೂಪಾದ ಶೃಂಗದಲ್ಲಿ ಇಟ್ಕೊಂಡಿದ್ದಾನೆ ಒಂದರ್ಥ. ಆದಿಶೇಷನಾಗಿ ತಲೆಯಲ್ಲಿ ಧರಿಸ್ಕೊಂಡಿದ್ದಾನಲ್ಲ, ಅದು ಇನ್ನೊಂದರ್ಥ. ಅದಕ್ಕೆ ಶಿರಸ್ತದಾರು ಇದು ನತು ದೃಷ್ಟಪೂರ್ವ. ಈ ತರದ್ದು ಇನ್ಯಾವಾಗ್ಲೂ ಹಿಂದೆ ನೋಡೇ ಇಲ್ಲ ಅನ್ಬಿಟ್ಟು ಅಂತ. ಈ ವರಾಹಾವತಾರದಲ್ಲಿ ಭೂಮಿಯನ್ನು ಎತ್ಕೊಂಡಿದ್ದು ಬೇರೆ ಎಲ್ಲೂ ನತು ದೃಷ್ಟಪೂರ್ವ ಅನ್ಬಿಟ್ಟು ಅಂತ. ಇಲ್ಲಿ ಅದ್ಭುತವಾಗಿ ಒಂದು ಪೀಠಿಕೆಯನ್ನ ಇಲ್ಲಿ ಹಾಕೊಳ್ತಾರೆ. ಇದಕ್ಕೆ ಇದನ್ನ ವರಾಹಾವತಾರವನ್ನ ಅದ್ರಲ್ಲಿ ಏನ್ ಹೇಳಿದೆ ನೋಡ್ಬಿಟ್ಟು ಆಮೇಲೆ ಬರೋಣ. ಅದಕ್ಕೆ ಇದರಲ್ಲಿ ಹೇಳ್ತಾರೆ. ಇದಕ್ಕೆ ಇವಾಗ ಕೂರ್ಮಾವತಾರದಲ್ಲಿ ಹೇಳ್ತಾರೆ ಇವರು ನಷ್ಟಾಲಕ್ಷ್ಮೀ ಶ್ರೀಲಬ್ಧ ಕೂರ್ಮ ಉಪುಷನಿಂದ ನಷ್ಟವಾದಂತ ತಾಯಿಯನ್ನ ಪಡ್ಕೊಂಡ, ಶ್ರೀಯನ್ನ ಪಡ್ಕೊಂಡ, ಲಕ್ಷ್ಮಿಯನ್ನ ಸಮುದ್ರದಲ್ಲಿ ಪಡ್ಕೊಂಡ. ಇಲ್ಲಿ ನಷ್ಟ ಭೂಮಿರ್ ಲಭ್ಯತೆ ವರಾಹ ಉಪುಷ. ನಷ್ಟವಾದಂತ ಭೂಮಿ ಹಿರಣ್ಯಾಕ್ಷ ತಗೊಂಡೋಗಿ ಅದರಲ್ಲಿ ಸಮುದ್ರದಲ್ಲಿ ಮುಚ್ಚಿಟ್ಟಿರ್ತಾರೆ ಅಂತ ಬಂದು ಪ್ರಳಯ ಕಾಲದಲ್ಲಿ ಒಂದು 2 ವರಾಹಾವತಾರನ ಹೇಳ್ತೀನಿ. ಅದು ಅದ್ಭುತವಾಗಿದೆ. ನಮಗೆಲ್ಲ ವರಾಹಾವತಾರ ಅಂದ್ರೆ ಹಿರಣ್ಯಾಕ್ಷ ತಗೊಂಡೋಗಿ ಇಟ್ಟಿದ್ದು ಮಾತ್ರ ಗೊತ್ತಾಗುತ್ತೆ. ಹಿರಣ್ಯಾಕ್ಷ ಇಡೋದಕ್ಕೆ ಮುಂಚೆ ಪ್ರಳಯ ಕಾಲದಲ್ಲಿ ಆ ಸಮಯದಲ್ಲಿ ಸಹ ಭೂಮಿ ಜಾರಿಕೊಂಡು ಒಳಗಡೆ ಹೊರಟೋಯ್ತು ಅಂತ ಅವಾಗ್ಲೂ ವರಾಹಾವತಾರ ಮಾಡಿ ಭಗವಂತ ತೆಗಿತಾನೆ. ಅದು ಆಗ ಅಲ್ಲೊಂದು ಒಬ್ಬ ರಾಕ್ಷಸನು ಕೊಲ್ತಾನೆ ಬರುತ್ತೆ. ಇದು ಎರಡನ್ನೂ ಸೇರಿಸಿ ಸಾಧಾರಣ ವರಾಹಾವತಾರ ಬೇಕಾದ್ರೆ ಹಿರಣ್ಯಾಕ್ಷ ತಗೊಂಡೋಗಿ ಹಿರಣ್ಯಾಕ್ಷನ ಕೊಂದು ಭೂಮಿಯನ್ನ ಕಾಪಾಡ್ದಾಗ ನಾವು ನೋಡ್ಕೊಂಡಿದೀವಿ. ಇದು ಅಂದ್ರೆ ಒಂದೊಂದು ಮನ್ವಂತರ ಕಾಲದಲ್ಲಿ ಬೇರೆ ಬೇರೆ. ಅದರಲ್ಲಿ ಮನ್ವಂತರ ಕಾಲವನ್ನು ಹೇಳಿದೆ ಭಾಗವತದಲ್ಲಿ, ಅದು ಅನುಭವಿಸೋಣ. ಅದರಲ್ಲಿ ಇದರಲ್ಲಿ ನಷ್ಟ ಭೂಮಿರ್ ಲಭ್ಯತೆ ವರಾಹ ಉಪಶ. ಈಗ ವರಾಹ ಉಪಶದಿಂದ ಕೂರ್ಮ ಉಪಶದಿಂದ ನಷ್ಟವಾದ ಲಕ್ಷ್ಮಿಯನ್ನ ಪಡ್ಕೊಂಡ, ವರಾಹದಿಂದ ನಷ್ಟವಾದ ಭೂದೇವಿಯನ್ನ ಪಡ್ಕೊಂಡ ಅಂದ್ಬಿಟ್ಟು ಅದರಿಂದ ಇದಕ್ಕೆ ಅನುಭವಿಸ್ತಾರೆ. ಇದಕ್ಕೆ ಇದು ಅತ್ಯಂತ ಅವಾಗ ಹೇಳ್ತಾರೆ ಕಡೆಗೆ. ಅವಾಗ ಅದು ಹೇಳ್ತಾರೆ ಅಲ್ಲಿ ತಾಯಿಯನ್ನ ಏನ್ ಮಾಡ್ತಾರ ಇದರಲ್ಲಿ ಕೂರ್ಮಾವತಾರದಲ್ಲಿ ಉದ್ಭವವಾದ ತಾಯಿಯನ್ನ ಏನ್ ಮಾಡ್ದ ತನ್ನ ವಕ್ಷಸ್ಥಳದಲ್ಲಿ ಧರಿಸ್ಕೊಂಡ. ಈಗ ಇಲ್ಲಿ ಏನಾಗುತ್ತೆ ಅದ್ಭುತವಾಗಿ ಮಾಡ್ತಾರೆ. ಇದಕ್ಕೆ ಅಲ್ಲಿ ಅವಾಗ ಹೇಳ್ತಾರೆ ವಕ್ಷಸ್ಥಲೇನ ವರುಣಾಲಯ
ವರುಣಾಲಯ ರಾಜಕನ್ಯಾಂ ಸಂಭಾವಯತಿ. ಅಲ್ಲೇನ್ ಮಾಡ್ತಾರೆ, ಅದರಲ್ಲಿ ರಾಜಕನ್ಯಾ ಅಂದ್ರೆ ಸಮುದ್ರರಾಜನ ಮಗಳಾದ ಲಕ್ಷ್ಮಿಯನ್ನ ತನ್ನ ಮಾಡಿದ ವಕ್ಷಸ್ಥಳದಲ್ಲಿ ಧರಿಸ್ಕೊಂಡ. ಇಲ್ಲಿ ಭೂಮಿಂತು ಶೇಷಾತ್ಮನ ಸಹಸ್ರೈಹಿ ಶಿರೋರ್ದಧತಿ. ಈ ಭೂಮಿಯನ್ನ ಏನ್ ಮಾಡ್ತಾನೆ ಇವಾಗ ಇಲ್ಲಿ ಉದ್ಧಾರ ಮಾಡಿ ಆ ಆದಿಶೇಷನ ಒಂದು ರೂಪದಲ್ಲಿ ತನ್ನ ತಲೆ ಮೇಲೆ ಧರಿಸ್ಕೊಳ್ತಾನೆ. ಶ್ರೀದೇವಿಯನ್ನ ವಕ್ಷಸ್ಥಳದಲ್ಲಿ ಧರಿಸ್ಕೊಂಡ, ಭೂದೇವಿಯನ್ನ ತನ್ನ ತಲೆಯಲ್ಲೇ ಧರಿಸ್ಕೊಂಡ. ಶೇಷಾವತ ಅದ್ಭುತವಾದ ವರಾಹ ಹೇಳ್ತಾರಕ್ಕೆ ಭೂಮಿಂತು ಶೇಷಾತ್ಮನ ಸಹಸ್ರೈಹಿ ಶಿರೋಬಿದ್ಧತಿ. ತನ್ನ 1001 ಸಹ ಅದನ್ನ ಪಡ್ಕೊಂಡ ಅಂದ್ಬಿಟ್ಟು ಇದನ್ನ ಹೇಳ್ತದೆ. ಕೇಳ್ತಾ ಇದೆ ಅಲ್ವಾ? ಕೇಳ್ತಾ ಇದೆ ಅಲ್ವಾ? ಸಡನ್ ಆಗಿ ಅಲ್ಲ ಎಂಡ್ ಮೀಟಿಂಗ್ ಅಂತ ಬಂದ್ಬಿಡ್ತು, ಡೌಟ್ ಆಯ್ತು ನನಗೆ. ಓಕೆ 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 ಕ್ಯಾನ್ಸಲ್ ಮಾಡ್ದೆ ಅದನ್ನ. ಅದು ಹೇಳ್ತಾರೆ ಇದಕ್ಕೆ. ಇವಾಗ ಇದಕ್ಕೆ ಈ ವ್ಯಾಖ್ಯಾನಿಕೆ ಹೋಗೋದಕ್ಕೆ ಮುಂಚೆ ಇದರಲ್ಲಿ ಏನ್ ಹೇಳಿದ್ದಾರೆ ಅದನ್ನ ನೋಡ್ಕೊಳ್ಳೋಣ. ವರಾಹಾವತಾರವನ್ನ ಸ್ವಾಮಿ ಸಂಕಲ್ಪ ಸೂರ್ಯದಲ್ಲೂ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಹೇಳಿದೆಲ್ಲ ಭಾಗವತದಲ್ಲಿ ಹೇಳಿರೋ ಪದಗಳನ್ನೇ ತಗೊಂಡು ಸ್ವಾಮಿ ಶ್ಲೋಕದಲ್ಲಿ ಹಾಕಿದ್ದಾರೆ. ಹಾಗಾಗಿ ಭಾಗವತದಲ್ಲಿ ಏನ್ ಹೇಳಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಇದು ವಿಶೇಷವಾಗಿ ಈ ವರಾಹಾವತಾರವನ್ನ 3 ಸ್ಕಂದದಲ್ಲಿ ಬರುತ್ತೆ. ಇದು ಒಂದೊಂದು 2 ಸ್ಕಂದದಲ್ಲಿ, ಮೊದಲನೇ ಸ್ಕಂದ, 2ನೇ ಸ್ಕಂದ, 3 ಸ್ಕಂದದಲ್ಲಿ ಬರುತ್ತೆ. 1ನೇ ಮತ್ತು 2ನೇ ಸ್ಕಂದದಲ್ಲಿ ಒಂದೊಂದು ಶ್ಲೋಕದಲ್ಲಿ ಬರುತ್ತೆ. 3ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅದು ಎಲ್ಲಾ ಶ್ಲೋಕವೂ ಬೇಡ, ತುಂಬಾ ವಿಸ್ತಾರವಾದ ಮುಖ್ಯವಾದ ಶ್ಲೋಕಗಳನ್ನ ಮಾಡಿ ಕಥೆ ತರ ಹೇಳ್ಕೊಂಡ್ಬಿಡೋಣ, ಹಿಂದೆ ಹೇಳ್ಕೊಂಡು ಹೋಗೋ ಆ ತರ. ಇದರಲ್ಲಿ ಭಾಗವತದ 1ನೇ ಸ್ಕಂದ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ದ್ವಿತೀಯಂ ಭವಾಯಾಸ್ಯ ರಸಾತಲ ಗತಾಂ ಮಹೀಂ ಉದ್ಧರಿಷ್ಯನ್ ಉಪಾಧತ್ತ ಯಜ್ಞೇಶ ಸೌಕರಂ ವಪುಹು. ಇದು ನಾವು ಸಾಧಾರಣವಾಗಿ ತಿಳ್ಕೊಳ್ಳದೆ ಇರುವಂತಹ ವರಾಹಾವತಾರ. ಇದು ಈ ವರಾಹಾವತಾರ ಯಾವ ತರ ಬರುತ್ತೆ ಅಂದ್ರೆ, ಇದು ಇವರು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳೋದು ಕಥಾ. ಅದರೊಳಗಡೆ ವಿದುರನಿಗೂ ಸಹ ಮತ್ತೆ ಇವ್ರಿಗೂ ಸನಕಾದಿಗಳಿಗೂ ನಡೆಯುವಂತಹ ಸಂವಾದ. ಆ ಸಂವಾದದಲ್ಲಿ ಬರೋದನ್ನ ಅವ್ರು ಹೇಳ್ತಾರೆ ಅದರಲ್ಲಿ. ಆವಾಗ ಅವರು ಹೇಳುವಂತಹದಕ್ಕೆ ಅದಕ್ಕೆ 1-3 ದ್ವಿತೀಯಂ ಭವಾಯಾಸ್ಯ ರಸಾತಲಂಗತೆ ಅದೇನು ಹೇಳ್ತಾ ಕಡೆಗೆ ಅವಾಗ ಉದ್ಧರಿಷನ್ ನೃಪಾದತ್ತ ಯಜ್ಞೇಶ ಪೌಕರಂ ವಪುಹು. ಬ್ರಹ್ಮನ ಸೃಷ್ಟಿ ಆಗುತ್ತೆ. ಬ್ರಹ್ಮನ ಸೃಷ್ಟಿ ಆಗಿರ್ಬೇಕಾದ್ರೆ ಆವಾಗ ಮೊದಲು ಸನಕಾದಿಗಳು ಇವರೆಲ್ಲ ಬರ್ತಾರೆ. ಮೊದಲು ಬೇಕಾದಂತ ಪ್ರಜಾಪತಿ ಸೃಷ್ಟಿ ಮಾಡ್ತಾನೆ. ಅವರೆಲ್ಲ ಇದು ಮಾತಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ತಕ್ಷಣ ಇದು ಏನಾಗುತ್ತೆ, ಭೂಮಿ ಜಾರಿಕೊಂಡು ರಸಾತಲಕ್ಕೆ ಹೊರಟೋಗ್ಬಿಡುತ್ತೆ. ಇದು ಮೊದಲನೇ. ಇದರಲ್ಲಿ ರಾಕ್ಷಸ ತಗೊಂಡೋಗೋದಲ್ಲ, ಭೂಮಿ ತಾನೇ ಒಳಗಡೆ ಹೋಗುವಂತಹದ್ದು ಇದು. ಅದ್ರಲ್ಲಿ ಸ್ವಲ್ಪ ಕೆಲವು ಕಥೆಗಳು ಬರುತ್ತೆ, ಅದನ್ನ ಮಾತ್ರ ತಗೊಳ್ತಾ ಇದ್ದಾರೆ. ಅದಕ್ಕೆ ಅವಾಗ ಹೇಳ್ತಾರೆ. ಅದಕ್ಕೆ ಅವಾಗ ಇವನು ಭಗವಂತ ಇದ್ದಾನಲ್ಲ, ಇವನು ಯಜ್ಞಮೂರ್ತಿ. ಇವನು ನಾರಾಯಣ ಇವನಿರ್ತಾನೆ. ಇವನು ಯಜ್ಞೇಶ. ಭಗವಂತನಿಗೆ ಅವನಿಗೆ ಅಹಂಕೃತ ಅಹಮ್ಯಕ್ಕೆ ಅಂತ ಭಗವಂತ ಯಜ್ಞೇಶ, ಯಜ್ಞಕ್ಕೆಲ್ಲ ಹೊಡೆಯೋದು. ಅವನು ಸೌಕರಂ ವಪುಹು, ತನ್ನ ಹಂದಿಯ ಒಂದು ವರಾಹ ಅವತಾರವನ್ನ ಆಕಾರವನ್ನ ಪಡ್ಕೊಂಡ. ಯಾಕೆ? ಉದ್ಧರಿಷ್ಯನ್ ಉಪಾದತ್ತ. ಈ ಭೂಮಿಯನ್ನು, ಯಾವ ಭೂಮಿ? ರಸಾತಲಂ ಗತಂ ಮಹೀಂ ಉದ್ಧರಿಷ್ಯನ್ನೇ.
ರಸಾತಲಕ್ಕೆ ಹೋಗಿದ್ದ ಭೂಮಿಯನ್ನು ಉದ್ಧಾರ ಮಾಡೋದಕ್ಕೆ ಏನ್ ಮಾಡ್ತಾನೆ, ಇದನ್ನ ಅವನು ಇದ್ ಮಾಡ್ತಾನೆ. ಇದಕ್ಕೆ ಮುಂಚೆ ಕಥೆ ಬರುತ್ತೆ. ಆಗ ಎಲ್ಲರೂ ಹೇಳ್ತಾರೆ, ಅಯ್ಯೋ ಬ್ರಹ್ಮನಿಗೆ ಹೇಳ್ತಾರೆ, ಅಯ್ಯೋ ಇದೆಲ್ಲ ಸಮುದ್ರದೊಳಗಡೆ ಹೋಗಿ, ಇವರೆಲ್ಲ ಮೇಲ್ಗಡೆ ಇದ್ದಾರೆ, ಸಮುದ್ರದೊಳಗಡೆ ಹೋಗ್ಬಿಟ್ರೆ ಹೇಗೆ ಸೃಷ್ಟಿ ಕ್ರಮ ಮುಂದುವರಿಯುತ್ತೆ, ನೀರೊಳಗಡೆ ಇದ್ದ ಅಂದ್ರೆ. ಆಗ ಬ್ರಹ್ಮ ನೀನು ಅವನ ಇದನ್ನ ಭೂಮಿಯನ್ನ ಮೇಲಕ್ಕೆ ತಗೊಂಬ ಅಂತ ಈ ಬ್ರಹ್ಮನ ಪ್ರಾರ್ಥಿಸ್ತಾರೆ. ಬ್ರಹ್ಮ ಯೋಚನೆ ಮಾಡ್ತಾನೆ, ನನ್ನ ಕೈಲಿ ಹೇಗ್ ತರಕ್ ಸಾಧ್ಯ ಅಂದ್ಬಿಟ್ಟು ಅವನು ಭಗವಂತನ ಪ್ರಾರ್ಥಿಸ್ಕೋತಾನೆ. ಅವನು ಭಗವಂತನ ಪ್ರಾರ್ಥಿಸ್ಕೋತಾ ಇರ್ಬೇಕಾದ್ರೆ ಅದು ಯಾವ ತರ ಬಂತ ಅಂತ ಮುಂದಿನ ಇದ್ರಲ್ಲಿ ಬರುತ್ತೆ. ಅದರಿಂದ ಈ ಇದ್ರಲ್ಲಿ ಇದ್ ಮಾತ್ರ ಬರುತ್ತೆ, ಭಗವಂತ ಇದು ಸ್ವಯಂಭುವ ಮನೋಲಾಗಿದ್ದು, ಇದು ನಮಗೆ ವೈವಸ್ವತ ಮನೋ, ಇದು ಸ್ವಯಂಭುವ ಮನೋಲಾಗಿದ್ದಂತ ಅವತಾರ ಇದು. ಆ ಸ್ವಯಂಭುವ ಮನೆಯಲ್ಲಿ ಆವಾಗ ಇವನು ಆದಿವರಾಹ, ಅವನೇ ಮೊದಲು. ಅದು ನೋಡಿದ್ರೆ ಮೊದಲನೇ ಅವತಾರ ವರಾಹ ಅವತಾರವೇ. ನಮ್ಮ ಕ್ರಮದಲ್ಲಿ ಮತ್ಸ್ಯ ಕೂರ್ಮ ವರಾಹ ಬಂದು ಬರುತ್ತೆ. ಮೊದಲು ಆದಿವರಾಹ ಆದಿ ಅವತಾರ ಇದು. ಮೊದಲು ತೆಗೆದಿದ್ದು ಇದರಲ್ಲಿ ಭೂಮಿಯನ್ನು ಉದ್ಧಾರ ಮಾಡಿದ್ಮೇಲೆ ತಾನು ಬಾಕಿ ಎಲ್ಲ ಬಂದಿದ್ದು ಎಲ್ಲ ಅವತಾರಗಳು ಕಡೆಗೆ ಅವನು ಹೇಳ್ತಾಕೆ ಅವನು ಎರಡೇನಾದ ಅವತಾರವನ್ನ ದ್ವಿತೀಯಂ ಅಸೌಕರಂ ಅದಕ್ಕೆ ತಗೊಳ್ತಾರೆ. ಅದಕ್ಕೆ ಅವನ್ನ ತಗೊಂಡು ಅದನ್ನ ಇದ್ ಮಾಡ್ಬಿಟ್ಟು ಉದ್ಧಾರ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನೆ ಅವನು, ಭಗವಂತ ಆದಿವರಾಹ ಮೂರ್ತಿಯನ್ನ ತಗೊಂಡ, ಎರಡನೇ ಇದಾಗಿ ತಗೊಂಡ ಇದು ಅಂತ ಅದ್ರಲ್ಲಿ ಬರುತ್ತೆ. ಅದರಲ್ಲಿ ಆ ಕಥೆಗಳೆಲ್ಲ ಮುಂದಕ್ಕೆ ಬರುತ್ತೆ, ಕಪಿಲರು ವಿಪಿಲರು ಯಾರು ಬಂದು ಅಂದ್ಬಿಟ್ಟು ಅಂತ. ಅದು ಬಿಟ್ಟರು ಇನ್ನು 7ನೇ ಅಧ್ಯಾಯದಲ್ಲಿ ಅದು ಕೂಡ ಬರುತ್ತೆ. 7ನೇ ಅಧ್ಯಾಯದಲ್ಲೂ ಒಂದೇ ಶ್ಲೋಕ ಬರುತ್ತೆ. ಆ 7ನೇ ಅಧ್ಯಾಯದಲ್ಲಿ 3ನೇ ಸ್ಕಂದದಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಬರುತ್ತೆ. ಅದರಲ್ಲಿ ಬರುತ್ತೆ, ತುಂಬಾ ದೊಡ್ಡದವ್ರಿದೆ, ಅದಕ್ಕೆ ಮುಖ್ಯವಾದ ಮಾತ್ರ ನೋಡ್ಕೊಂಡು ಅದಕ್ಕೆ. ಅವಾಗ 7ನೇ ಅಧ್ಯಾಯದಲ್ಲಿ ಬರ್ತಲ್ಲ, ಅವಾಗ ಅವನು ಹೇಳ್ತಾನೆ ಕಡೆಗೆ ಇದರಲ್ಲಿ ಬರ್ಬೇಕಾದ್ರೆ ಇದು ನಡೆದಿದ್ದು ಚಾಕ್ಷುಷ ಇದು ಮುಂದೆ ಹೇಳಿದ್ದದು ಇದು ಚಾಕ್ಷುಷ ಮನ್ವಂತರಲ್ಲಿ ನಡೆದಂತ ಈಗಿನ ಇದು. ಅವಾಗ ಯತ್ರೋದಿತ ಕ್ಷಿತಿಲೋ ಧರಣಾಯ ಬಿಭ್ರತೆ ಕ್ರೌಢೀಂ ತನುಂ ಸಕಲಯಜ್ಞ ಮಯೀಮನಂತಹ ಅಂತರ್ಮಹಾರ್ಣವ ಉಪಾಗತ ಮಾದಿ ದೈತ್ಯಂ ತಂ ತ್ರಯಾದ್ರಿಬಿವ ವಜ್ರಧರೋ ದದಾರ ಅಂದ್ಬಿಟ್ಟು ಇದು ಅವಾಗ ಇವನು ಇದು ಹೇಳುವಂಥದ್ದು. ಅಂದರೆ ಸನಕ ಸಂತಾದಿಗಳು ಇವನಿಗೆ ಅಕ್ರೂರ್ ಅಂತಾನೆ ಬರುತ್ತೆ ಸರ್, ಯಾರೋ ವಿದುರನಿಗೆ ಹೇಳ್ತಾ ಇರೋದು. ಅವಾಗ ಹೇಳ್ತಾ ಇರೋದಕ್ಕೆ ಯಾವ ಕಾಲದಲ್ಲಿ ಈ ಹಿರಣ್ಯಾಕ್ಷ ಅನ್ನೋನು ತಗೊಂಡು ಹೋಗ್ಬಿಡ್ತಾನೆ, ಅದನ್ನ ಭೂಮಿ ತಗೊಂಡು ಬಿಚ್ಚಿಬಿಡ್ತಾನೆ. ಇದು 2ನೇದು ವರಾಹ ಅವತಾರ. ಅವಾಗ ಹೇಳ್ತಾನೆ ಅವಾಗ ಯತ್ರ ಉದಿತಃ ಆ ಸಮಯದಲ್ಲಿ ಯಾವ ಜಾಗದಲ್ಲಿ ಅವನು ಭಗವಂತ ಇರ್ತಾರ ಅನಂತಹ, ಅವನು ಸಕಲ ಯಜ್ಞಮಯಿ, ಅವನು ಅನಂತ ಅಂದ್ರೆ ಅಂತ್ಯವಿಲ್ಲದವನು ಅಂತ. ಅನಂತ ಅಂತ್ಯವಿಲ್ಲದವನು ಪರಮಾತ್ಮ ಸಕಲ ಯಜ್ಞಮಯಿ, ಅವನು ಎಲ್ಲಾ ಯಜ್ಞಗಳಿಗೂ ಸಹ ಸ್ವರೂಪನಾಗಿರೋವನು. ಅದರಿಂದ ಆ ಕ್ರೌಡೀಂ ಅಂದ್ರೆ ವರಾಹ, ಯಜ್ಞವರಾಹ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಜ್ಞವರಾಹ. ಆ ಕ್ರೌಡೀಂ ಆದಿವರಾದ ಅವನು ತನುಂ ಬಿಭ್ರತೆ, ಅವನು ತನ್ನ ಇದನ್ನ ಧರಿಸ್ಕೊಂಡ. ಇದು ಯಾವ ತರ ಬಂದ ಇವನು ಆಯ್ತು ಅನ್ನೋದು ಮುಂದಿನ ಇದ್ರಲ್ಲಿ ಬರುತ್ತೆ. ಅದು ಒಂದು ವರಾಹ ಉಪೋಷವನ್ನ ಧರಿಸ್ಕೊಂಡವನಾಗಿ ಏನ್ ಮಾಡ್ತಾನೆ ಅದಕ್ಕೆ. ಆಗ ದರ್ಶವಾಗಿ ಉದಿತಃ ಅಂತ ತೋರ್ಕೊಂಡ ವರಾಹವಾಗಿ ತೋರ್ಕೊಂಡ ಭಗವಂತ ಏನ್ ಮಾಡುತ್ತೆ. ಆಗ ಅವನು ವಜ್ರಧರಃ ಅದ್ರಿಮಿವ, ಹೇಗೆ ಇಂದ್ರ ಇದನ್ನ ಬೆಟ್ಟಗಳನ್ನ ತನ್ನ ಇದರಿಂದ ವಜ್ರಾಯುಧದಿಂದ ರೆಕ್ಕೆಗಳನ್ನ ಕಡಿದು ಹಾಕ್ತಾನೋ, ಅದೇ ತರ ಇವನು ಇವನು ಪರ್ವತೋಪಾದಿಯಲ್ಲಿರುವಾಗ ಇವನು ಪರ್ವತೋಪಾದಿಯಾಗಿದ್ದಾನೆ. ಹಿರಣ್ಯಾಕ್ಷನು ಪರ್ವತೋಪಾದಿಯಾಗಿದ್ದಾನೆ. ಹಿರಣ್ಯಾಕ್ಷನು ಸಹ ತುಂಬಾ ದೊಡ್ಡ ದೇಹವುಳ್ಳವನು. ಆ ಹಿರಣ್ಯಾಕ್ಷ ಅದನ್ನೆಲ್ಲ ಅವನು ಅಂತರ್ಮಹಾರ್ಣವೇ, ಸಮುದ್ರದ ಒಳಗಡೆ ಮುಳುಗಿದವನಾಗಿ ಒಳಗಡೆ ಇದ್ದಾಗಿ ಅವನು ಉಪಾಗತಂ ಬಂದೇನ್ ಮಾಡ್ತಾನೆ. ತಮ್ ಆದಿ ದೈತ್ಯಂ, ಅವನು ದೈತ್ಯರಲ್ಲಿ ಆದಿ ಯಾರು ಹಿರಣ್ಯಾಕ್ಷ, ಅವನು ಹಿರಣ್ಯಾಕ್ಷನ
ದಂಷ್ಟ್ರಯ ದದಾರ, ತನ್ನ ಒಂದ ಶೃಂಗದಿಂದ ಸೀಳ್ಬಿಟ್ನಂತೆ, ಹಿರಣ್ಯಾಕ್ಷನ ಸೀಳ್ಬಿಟ್ನಂತೆ. ಅದಕ್ಕೆ ಅದು ಇದರಲ್ಲಿ ಮುಂದಕ್ಕೆ ಬರುತ್ತೆ. ಇದರಲ್ಲಿ ಅವನು ಹಿರಣ್ಯಾಕ್ಷ ಅಂದ್ರೆ ಕಣ್ಣು ಮಾತ್ರ ಅವನಿಗೆ ಹಿರಣ್ಯ, ಅವನಿಗೆ ಹಿರಣ್ಯಾಕ್ಷ ಯಹ, ಅವನು ಹಿರಣ್ಯಾಕ್ಷ. ಯಾರ ಕಣ್ಣು ಚಿನ್ನದಂಗೆ ಇರ್ತದೆ ಅವನಿಗೆ, ಅದಕ್ಕೆ ಹಿರಣ್ಯಾಕ್ಷ ಅಂತ. ಕಣ್ಣು ಚಿನ್ನದ ತರ ಇತ್ತು ಅಂದ್ಬಿಟ್ಟು. ಇವನು ಭಗವಂತ ಆನಕಾತ್ ಪ್ರಣಕ ಸರ್ವಯೇವ ಸುವರ್ಣ ಅಂತ ಬರ್ತಾರೆ. ಈ ಭಗವಂತ ಇವೇ ಸುವರ್ಣ ಇವನು. ಅದರಿಂದ ತನ್ನ ಇದರಿಂದ ಸೀಳ್ಬಿಟ್ಟ ಅವನ್ನ, ಹಿರಣ್ಯಾಕ್ಷನ ಸೀಳ್ಬಿಟ್ಟು ಆ ಭೂಮಿಯನ್ನ ತಗೊಂಡು ಮೇಲ್ಗಡೆ ಬಂದ ಅಂದ್ಬಿಟ್ಟು ಅಂತ. ಇದು ಸ್ವಯಂಭುವ ಮನುವಿನಿಂದ ಹೇಳಿದೆ ಅಂತ ಹೇಳ್ತಾರೆ. ಸ್ವಯಂಭುವ ಮನುವಿನಲ್ಲಿ ಆಗಿದ್ದಿದ್ದು. ಇದು ಅನೇಕ ಆವರ್ತಿಗಳಾಗುತ್ತೆ. ಇದು ಪದ್ಮಪುರಾಣದಲ್ಲಿ ಈ ಪದ್ಮಪುರಾಣದಲ್ಲಿ ಇದು 6ನೇ ಮನ್ವಂತವಾದ ಚಾಕ್ಷುದಲ್ಲಿ ನಡೀತು ಅಂತ ಪದ್ಮಪುರಾಣ ಹೇಳಿದೆ. ಇದರಲ್ಲಿ ನೇರವಾಗಿ ಸ್ವಯಂಭುವ ಮನುವಿನಲ್ಲಿ ನಡೀತು ಅಂದ್ಬಿಟ್ಟು ಇದರಲ್ಲಿ ಹೇಳಿದೆ. ಪ್ರಾಯಶಃ ಸ್ವಯಂಭುವ ಮನುವಲ್ಲೂ ಆಗಿರ್ಬೋದು, ಚಾಕ್ಷುಷ ಮನುವಲ್ಲೂ ಆಗಿರ್ಬೋದು. ನಮಗೆ ಹಿಂದಿನ ಮನು, ಇದು ವೈವಸ್ವತ ಮನು, ಹಿಂದಿನ ಮನು ಅದರಲ್ಲೂ ಆಗಿರ್ಬೋದು ಅಂತ. ಆದರೆ ಪದ್ಮಪುರಾಣದಲ್ಲಿ ಇದು 6ನೇ ಮನುವಿನಲ್ಲಿ ಆಗಿದ್ದು ಅಂತ ಹೇಳಿದೆ. ಇಲ್ಲಿ ನೇರವಾಗಿ ಇವರು ಸ್ವಯಂಭುವ ಮನು ಅಂತಾನೆ ಹೇಳಿದ್ರು. ಸ್ವಯಂಭುವ ಮೊದಲನೇ ಮನು. 7 ಮನುಗಳನ್ನು ಮೊದಲು ಸ್ವಯಂಭುವ, ಸ್ವರಾಕ್ಷಿಷ ಆ ತರ ಬರುತ್ತೆ. ಅದು ಉತ್ತಮ, ರೈವತ, ಆ ತರ ಬರುತ್ತೆ. ಹಾಗಾಗಿ ಅದರಿಂದ ಆಗಿದ್ದು ಅಂತ. ಅದು ಪರವಾಗಿಲ್ಲ. ಪುರಾಣಗಳಲ್ಲಿ ಕೆಲವು ವ್ಯತ್ಯಾಸ ಬರುತ್ತೆ. ಪ್ರಾಯಶಃ ಒಂದು ಯುಗಾಂತರ ಕಾಲದಲ್ಲಿ ಇದ್ರಲ್ಲಿ ಆಗಿರ್ಬೋದು, ಒಂದು ಯುಗಾಂತರ ಕಾಲದಲ್ಲಿ ಸ್ವಯಂಭುವ ಮನುವಿನಲ್ಲಿ ಆಗಿರ್ಬೋದು. ಯಾವ ತರ ತಗೊಂಡ್ರಿಲ್ಲ, ಎರಡರಲ್ಲೂ ಆಗಿರ್ಬೋದು. ಯಾವ ತರ ತಗೊಂಡ್ರು ಅದರಲ್ಲಿ ಇದೆಲ್ಲ ಅಂತ ಹೇಳ್ಬೋದು ಕಡೆಗೆ. ಆವಾಗ ಇದು ಇನ್ನು ಅದರಲ್ಲಿ ದೀರ್ಘವಾದ ಬರೋದು 3ನೇ ವರಾಹಾವತಾರ. ಅಂದ್ರೆ ವರಾಹಾವತಾರ ಎಷ್ಟು ಆದಿದ್ದಕ್ಕೆ ಎಲ್ಲ ಸ್ಕಂದಗಳಲ್ಲೂ ಬರುತ್ತೆ, 3 ಸ್ಕಂದಗಳಲ್ಲೂ ಬರುತ್ತೆ. ಅದಕ್ಕೆ ಇದರಲ್ಲೂ ನೇರವಾಗಿ ಹೇಳ್ತಾರೆ ಕಡೆಗೆ. ಆವಾಗ ಅದರಲ್ಲಿ ಬರುತ್ತೆ ಸ್ವಯಂಭುವನ್ ಸಮ್ರಾಟ್ ಸ್ತ್ರೀಯಹನ್. ಸ್ವಯಂಭುವನು ಅದರಲ್ಲಿ ಹೇಳ್ಕೊಂಡ್ಬರ್ತಾನೆ. ಇದರಲ್ಲಿ ಹೇಳ್ಕೊಂಡ್ಬರ್ಬೇಕಾದ ಅಂದ್ರೆ ಅವಾಗ ಇವರು ಹೇಳ್ತಾರೆ. ಅವಾಗ ಅವರು ಮೈತ್ರೇಯರನ್ನ ಇವರು ಕೇಳೋದು. ಮೊದಲು ಮೈತ್ರೇಯರನ್ನ ಸನಕ ಸನಂದಾದಿಗಳು ಕೇಳ್ತಾರೆ. ಅದನ್ನ ಅವರು ಇವರಿಗೆ ಹೇಳ್ತಾರೆ. ಸೊ ಹಾಗಾಗಿ ಆಮೇಲೆ ವಿದುರನಿಗೆ ಹೇಳ್ತಾರೆ. ಇದು 2-3 ಸಂಭಾವನೆ ಬರುತ್ತೆ ಅದಕ್ಕೆ. ಆವಾಗ ಇದನ್ನ ಈ ಕಥೆಗಳನ್ನ ಹೇಳ್ಕೊಂಡ್ಬರ್ತಾರೆ ಕಡೆಗೆ. ಅವಾಗ ಅದನ್ನ ಹೇಳ್ತಾರೆ ಕಡೆಗೆ. ಇದರಲ್ಲಿ ಅವಾಗ ಹೇಳ್ತಾರೆ, ಅವಾಗ ಈ ತರ ಬ್ರಹ್ಮ ಮತ್ತು ಸೃಷ್ಟಿ ಮಾಡಿದಾಗ ಸನಕಾದಿಗಳು, ಋಷಿಗಳು, ಸಪ್ತರ್ಷಿಗಳೆಲ್ಲ ಬಂದಿರ್ತಾರೆ. ಆ ಸಮಯದಲ್ಲಿ ಈ ಇದು ಬಂದು ಭೂಮಿ ಬಂದು ಜಾರೋಗ್ಬಿಡುತ್ತೆ ಒಳಗಡೆ. ಅವಾಗ ಇನ್ನು ಕದ್ದಿರೋದಿಲ್ಲ ಇವನು ಹಿರಣ್ಯಾಕ್ಷ. ಅದು ಆವಾಗ ಇನ್ ಮೇಲೆತ್ತು ಅಂತ ಹೇಳಿದ್ನಲ್ಲ, ಅದ್ರ ಕತೆ ಇದು ಹೇಗೆ ಆಯ್ತು ಅಂದ್ಬಿಟ್ಟು ಅದು ಬರುತ್ತೆ ಕಡೆಗೆ. ಅವಾಗ ಇದ್ ಮಾಡ್ತಾರೆ. ಅವಾಗ ಅಸ್ಯಾ ಉದ್ಧರಣೆ ಯತ್ನೋ ದೇವ್ಯಾ ವಿಧೀಯತ. ಆಗ ಅವರೆಲ್ಲರೂ ಸಹ ಈ ಭೂಮಿಯೆಲ್ಲ ಮುಳುಗೋಯ್ತಲ್ಲ, ಬ್ರಹ್ಮನೇ ನೀನು ತಂದೆಯ ತನ್ಮಾತಾನೆ, ನೀನೇ ಭೂಮಿಯ ಉದ್ಧಾರ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಇವನ್ ಹೇಳ್ತಾನೆ. ಆಗ ಹೇಳ್ತಾರೆ ಮೈತ್ರೇಯರು, ಇವ್ರು ಸನಕಾದಿ ಹೇಳೋದು. ಅವಾಗ ಪರಮೇಷ್ಟಿ ತ್ವಪಾಂ ಮಧ್ಯೆ ತದಾ ಸನ್ನಾಂ ಅವೇಕ್ಷಕಾಂ ಕಥಮೇನಾಂ ಸಮುನ್ನೇಷ ಇದಿ ದಧ್ಯೌ ದಿಯಾಚಿರಂ. ಆಗ ಬ್ರಹ್ಮ ಏನ್ ಮಾಡ್ತಾನೆ, ಜಲಮಧ್ಯದಲ್ಲಿ ಕೇಳ್ತಾನೆ. ಅವಾಗ ಈ ಮುಳುಗಿರುವಂತಹ ಯಾರೋ ಇದು ಸನ್ನಾಂ ಅವೇಕ್ಷ, ಅದೇ ಅಪಾಂ ಮಧ್ಯೆ ಸನ್ನಾಂ, ನೀರಿನ ಮಧ್ಯದಲ್ಲಿ ಮುಳುಗಿರುವಂತಹ ಭೂಮಿಯನ್ನ, ಗಾಮ್ ಅಂದ್ರೆ ಭೂಮಿಯನ್ನ, ಕಥಮೇನಾಂ ಸಮುನ್ನೇಷ, ಹೇಗೆ ತಾನು ಮೇಲೆ ತೆಗೆಯಲಿ ನಾನು ಅಂದ್ಬಿಟ್ಟು ಅಂತ ಇದು ದಧ್ಯೌ ಧಿಯಾಚಿರಂ ಯೋಚನೆ ಮಾಡ್ತಾ ಬಹಳ ಕಾಲವರೆಗೆ ಇದ್ಬಿಡ್ತಾನಂತ. ಇವ್ರು ಕೇಳ್ತಾ ಇದ್ದಾರೆ. ಇವನು ಯೋಚನೆ ಮಾಡ್ತಾ ಹಾಗೆ ಇದ್ಬಿಡ್ತಾನೆ ಇವನು ಬ್ರಹ್ಮ. ಏನ್ ಮಾಡೋ ಗೊತ್ತೇ ಈಗ. ಆಮೇಲೆ ಪೀತಂಜಲಂ ಮಯಾ ಸರ್ವಂ ಪೃಥಿವೀಚ ನಿವೇಶಿತ ಪ್ರಜಾದೇವ ಸುರಾ ಪಿತೃರೇ ಮನುಷ್ಯಾನ್ ಪಶುಪಕ್ಷಿಣಃ. ಕಡೆಗೆ ಇವನೇನ್ ಮಾಡ್ತಾನೆ, ಇವಾಗ ಸರಿ ಸೃಪಾನೆ ನಾಗಾನ್ಪನ್, ನಾನು ಮೊದಲು ನೀರಿನಿಂದ ಉತ್ಪತ್ತಿಯಾಗಿದ್ದು ಭೂಮಿ. ಆಗ ಭೂಮಿಯನ್ನ ಸೃಷ್ಟಿಗೋಸ್ಕರ ಆ ನೀರನ್ನೆಲ್ಲ ಕಡಿಮೆ ಮಾಡಿ ಶೋಷಣೆ ಮಾಡಿ ನೀರನ್ನ ಮೇಲಕ್ಕೆ ತಂದೆ. ಆ ನೀರನ್ನ ಇದರಲ್ಲಿ ಸ್ಥಾಪಿಸಿದೆ. ಈಗ ನೋಡಿ, ಭೂಮಿಯ ಮುಕ್ಕಾಲು ಭಾಗ ನೀರೇ ಇರೋದು, ನೀರಿಂದ ಆವರಿಸ್ಕೊಂಡಿದೆ. ಅದರಿಂದ ಭೂಮಿಯನ್ನ ಅದರ ಮೇಲೆತ್ತಿದ. ಅವಾಗ ಅವನು ಹೇಳ್ತಾನೆ, ಮೇಲೆ ತೆಗೆದು ಅಂದ್ರೆ ಶುಷ್ಕವನ್ನ ಮಾಡಿ ಕಾಲು ಭಾಗ ನೀರನ್ನ ಆರೋ ತರ ಮಾಡಿ ಅದರಲ್ಲಿ ನಾನು ಪೀತಂ ಜಲಮಯ ಅಂತ ಅದನ್ನ ಕುಡಿದು ಬಿಟ್ಟೆ ಅಂತ ಹೇಳ್ತಾನೆ.
ಎರಡು ಒಂದೇ. ಸರ್ವಂ ಪೃಥಿವೀಚ ನಿವೇಶತ, ಎಲ್ಲವನ್ನು ಪೃಥಿವಿಯಲ್ಲಿ ನಿವೇಶನ ಮಾಡಿದೆ, ನೀರು ಎಲ್ಲವನ್ನು. ಆವಾಗ ಅದರಲ್ಲಿ ಪ್ರಜಾಹ ದೇವ ಅಸುರ ಪಿತ್ರೇನೆ ಮನುಷ್ಯಾನೇ ಪಕ್ಷಿ ಜಗಣ ಎಲ್ಲವನ್ನೂ ಸಹ ಪ್ರಜಾಪತಿಗಳ ಮೂಲಕ ಸೃಷ್ಟಿಯನ್ನು ಮಾಡಕ್ ಶುರು ಮಾಡಿದೆ. ಆಮೇಲೆ ಸರಿ ಸೃಪಾನೆ ನಾಗಾನೆ ನಾಗಾನೆ ಅಂತ ಅಂದ್ರೆ ನಾಗರು ಅಂತ ಆಗುತ್ತೆ, ಆನೆಗಳು ಅಂತ ಆಗುತ್ತೆ. ನಗಾನ ಅಂದ್ರೆ ಬೆಟ್ಟಗಳು. ಆಮೇಲೆ ಭೂತಾನಿ ಉಚ್ಚಾವಚಾರಿ, ಆ ಥರ ಎಲ್ಲವನ್ನೂ ಸಹ ಇದೆಲ್ಲ ಮಾಡಿರ್ಬೇಕಾದಂದ್ರೆ ಈ ಏನಾಗುತ್ತೆ, ಇದು ಈ ತಕ್ಷಣ ಏನಾಗುತ್ತೆ, ಇವುಗಳ ಭಾರದಿಂದ ಭೂಮಿ ನೀರು ಮುಳುಗೋಗ್ಬಿಡುತ್ತೆ. ತಕ್ಷಣ ಇದೆಲ್ಲ ಸೃಷ್ಟಿ ಮಾಡಿ ಮೇಲೆ ತಂದಿಟ್ಟಿದ್ದ ಸರಿಯಾಗಿ ಇದಿಟ್ಟಿರ್ಲ, ಈ ಎಲ್ಲ ಸೃಷ್ಟಿ ಮಾಡಿದಾಗ ಭಾರದಿಂದ ಮತ್ತೆ ಎಲ್ಲ ನೀರೊಳಗಡೆ ಮುಳುಗೋಯ್ತು ಭೂಮಿ. ಆವಾಗ ಅತಾತ್ರ ಮನುಷ್ಠೇಯಂ ಅಸ್ಮಾಭಿ ಸರ್ಗಯೋಜಿತೈ ಯಸ್ಯಾಹಂ ಹೃದಯಾದಾಸಂ ಸಯೀಶೋ ವಿದತಾತ್ತತ. ಆವಾಗ ಹೇಳ್ತಾ ಅಂತ ಇದಕ್ಕೆ, ಇದು ನನ್ನನ್ನ ಸೃಷ್ಟಿ ಮಾಡಿದ್ದು ಭಗವಂತ, ಅವನ ಆಜ್ಞೆ ಮೇಲೆ ಮಾಡಿದೆ, ಈಗ ಕಾಪಾಡೋದು ಅವನೇ ಮಾಡಬೇಕು, ಅವನೇ ಕಾಪಾಡ್ಲಿ ಅಂದ್ಬಿಟ್ಟು ಅವನನ್ನ ಧ್ಯಾನ ಮಾಡ್ತಾನೆ. ಆವಾಗ ಇವನ್ ಈ ತರ ಧ್ಯಾನ ಮಾಡ್ತಿರ್ಬೇಕಾದ್ರೆ ಇದನ್ನ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ, ಸಾಕ್ಷಾತ್ ಭಗವಂತನೇ ಕಾಪಾಡಬೇಕು ಅನ್ಬೇಕಾದ್ರೆ ಈಗ ಬರ್ತಾರೆ. ಇತ್ಯವಿಧ್ಯಾಯತೋ ನಾಸ ವಿವರಾತ್ ಸಹಸಾನಗ ವರಾಹತೋಕೋ ನಿರಗಾತ್ ಅಂಗುಷ್ಟ ಪರಿಮಾಣತಃ. ಈ ತರ ಅವನು ಅವಾಗ ಒಂದು ಇದು ಈ ತರ ಅನಗ ಅಂತಂದ್ರೆ ಪಾಪರಹಿತನಾದ ಅವನು ಹೀಗೆ ಅವಿಧ್ಯಾಯಿತಃ, ಪಾಪರಹಿತ ಆದನಂದ್ರೆ ಬ್ರಹ್ಮ ಅವನು ಮಾಡಿದ್ದಾನೆ, ಅದರಿಂದ ಅವನು ಅನಗ. ಅವಿಧ್ಯಾಯಿತ ಭಗವಂತನ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅವಾಗ ಏನಾಗುತ್ತೆ, ಅವಾಗ ಅಥೋ ನಾಸಾ ವಿವರ, ನಾಸ ಅಂದ್ರೆ ಮೂಗು, ಆ ಮೂಗಿನ ಹೊಳ್ಳೆಯಿಂದ ನಾಸಾ ವಿವರ, ಆ ಮೂಗಿನ ಹೊಳ್ಳೆಯಿಂದ ಏನಾಗುತ್ತೆ ಅವಾಗ ವರಾಹ ತೋಕ. ವರಾಹ ಅಂದ್ರೆ ತೋಕ ಅಂದ್ರೆ ಅಂಗುಷ್ಟ ಪರಿಮಾಣತ ಇರುವಂತಹ ಹೆಬ್ಬಟ್ಟಿನ ಗಾತ್ರ. ಅಂಗುಷ್ಟ ಪರಿಮಾಣತಃ ವರಾಹ ತೋಕೋ ನಿರಗಾತ್ ಅಂದ್ರೆ ವರಾಹ ತೋಕ ಅಂದ್ರೆ ಹಂದಿಯ ಒಂದು ಬರಿ ಚಿಕ್ಕ ಮರಿ, ಎಷ್ಟು ಅಂದ್ರೆ ಹೆಬ್ಬೆಟ್ಟು ಗಾತ್ರ ಇಷ್ಟೇ. ಇದು ಅವನ ಉಸಿರಿನ ಮೂಲಕ ಹೊರಗಡೆ ಬರುತ್ತೆ. ಒಂದು ಚಿಕ್ಕ ಹಂದಿ, ಹೆಬ್ಬೆಟ್ಟಿನ ಗಾತ್ರ ಒಂದು ಹಂದಿ, ಹೇಗೆ ಮೀನು ವತ್ಸಾವತ ಚಿಕ್ಕ ಮೀನು ಬಂದು ಬೆಳೀತಾವ ಹಾಗೆ ಹೆಬ್ಬೆಟ್ಟಿಗಿನ ಅಷ್ಟು ಚಿಕ್ಕದಾದ ಹಂದಿ ಆ ಬ್ರಹ್ಮನ ಉಸಿರಾಟದಿಂದ ಹೊರಗಡೆ ಬರುತ್ತೆ. ಅದು ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತದೆ, ಅದು ಬಂದ ತಕ್ಷಣ ಆಕಾಶದಲ್ಲಿ ನಿಂತ್ಕೊಳ್ಳುತ್ತೆ, ಕೆಳಗಡೆ ಆಕಾಶದಲ್ಲಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ನಿರಾಗ ಅಂತಂದ್ರೆ ಹೊರಗೆ ಬಂತು, ಬ್ರಹ್ಮನ ಮೂಗಿನಿಂದ ಚಿಕ್ಕದಾದ ಹಂದಿ ಹೊರಗಡೆ ಬಂತು. ವರಾಹತಾರ ಯಾವ ತರ ಆಯ್ತು ಅಂತ ಇದ್ರಲ್ಲಿ ತೋರಿಸ್ತಾ ಇದ್ದಾರೆ ಅವರು. ತಸ್ಯಾವಿ ಪಶ್ಯತ ಕಸ್ತ ಕ್ಷಣೇನ ಕಿಲ ಭಾರತ ಗಜ ಮಾತ್ರ ಪ್ರವೃದ್ಧೆ ತದದ್ಭುತ ಮಹಾನಭೂತೆ. ಆಗ ಬ್ರಹ್ಮ ನೋಡುವಾಗ ಈ ಮೈತ್ರೇಯ ಸನಕಾದಿಗಳೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅದೇ ಇರ್ತಾ ಇತ್ತು. ಅವಾಗ ತಸ್ಯಾವಿ ಪಶ್ಚಾತ ಹಸ್ತಃ, ಅವಾಗ ಹೇಳ್ತಾರೆ ಕ್ಷಣೇನ ಕಿಲ ಭಾರತ, ಅದು ಎಲ್ಲವೂ ಸಹ ಇವರೆಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಹಾರಿ ಹೋಯ್ತಂತೆ. ಒಂದು ಕ್ಷಣದಲ್ಲಿ, ಕ್ಷಣ ಅಂದ್ರೆ ಒಂದೇ ಒಂದು ವಿನಾಡಿ ಗುಣ ಇಲ್ಲ, ಕ್ಷಣ ಕಿಲ ಅದರಲ್ಲಿ ಗಜ ಮಾತ್ರ ಪ್ರಭಾವೃದೆ, ಒಂದು ಆನೆಯಷ್ಟು ದೊಡ್ಡದಾಗಿ ಬೆಳೆದ ಒಂದೇ ಒಂದು ಕ್ಷಣ ವಿನಾಡಿಯೂ ಇಲ್ಲ. ಬಂದಿದ್ದು ಹೆಬ್ಬೆಟ್ಟ ಗಾತ್ರ, ಒಂದು ಕ್ಷಣದಲ್ಲಿ ಆನೆ ಗಾತ್ರ ದೊಡ್ಡದಾಗಿ ಹಂದಿ ಆಗೋಯ್ತಂತೆ. ಅದು ಅದಾಗುತ್ತದೆ ಗಜಮಾತ್ರವಿದೆ. ತದದ್ಭುತ ಅಭೂನ್ ಮಹತೆ, ಅದು ಅತ್ಯಂತ ಆಶ್ಚರ್ಯಕರವಾಗಿತ್ತು. ಬೆಳಿತಾನೆ ಹೋಗ್ತಾ ಇತ್ತಂತೆ, ಬೆಳಿತಾನೆ ಇತ್ತು. ಇವ್ರು ನೋಡ್ತಾನೆ ಇದ್ದಾರೆ, ಇವ್ರಿಗೆ ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ಲ, ಏನು ಇದು ಯಾತಕ್ ಬಂತು ಏನು ಅಂತ ಗೊತ್ತಾಗ್ತಾ ಇಲ್ಲ ಇವನಿಗೆ. ನಾನು ಧ್ಯಾನ ಮಾಡೋದ್ರಿಂದ ಭಗವಂತ ಈ ತರ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋ ಇನ್ನೂ ಸಮಯ ಆಗುತ್ತೆ ಅವನಿಗೆ. ಏನೋ ಬಂತಲ್ಲ ನನ್ನ ಮೂಗಿಂದ ಈ ತರ ಬೆಳಿತಾ ಇದೆಯಲ್ಲ ಅಂತ ಅಂದ್ಕೊಂಡಿದ್ದಾನ ಅವನು. ಆಮೇಲೆ ಮರೀಚಿ ಪ್ರಮುಖೈರ್ವಿಪ್ರೈಹಿ ಕುಮಾರೈರ್ ಮನುನಾ ಸಹ ದೃಷ್ಟ್ವಾ ತತ್ ಸೂಕರಂ ರೂಪಂ ತರ್ಕಯಾಮಾಸ ಚಿತ್ರದ. ಅದನ್ನ ಮರೀಚಿ ಪ್ರಮುಖೈಹಿ, ಮರೀಚಿಯಾದಿಗಳು ಪ್ರಜಾಪತಿಗಳು, ಆಮೇಲೆ ವಿಪ್ರೈಹಿ ಅನೇಕ ಸಪ್ತರ್ಷಿಗಳು, ಆಮೇಲೆ ಕುಮಾರೈಹಿ ಸನಕಾದಿ ಕುಮಾರರು ಅವರ ಸಹ, ಮತ್ತೆ ಮನು ಅವನು ಅವಾಗ ಸ್ವಯಂಭುವ ಮನು, ಆ ಮನುನಾಸ ಎಲ್ಲ ನೋಡ್ತಾ ಇದ್ದಾರಂತೆ. ಅವಾಗ ದೃಷ್ಟ ತತ್ ಸೂಕರಂ ರೂಪಂ ದೃಷ್ಟ ಇದು ವರಾಹದ ರೂಪವನ್ನು ನೋಡ್ತಾ ಇದ್ದಾರಂತೆ. ಆಮೇಲೆ ತರ್ಕಯಾಮಾಸ ಚಿತ್ರದ, ಅವಾಗ ಚಿತ್ರದ ಅಂದ್ರೆ ಒಬ್ಬೊಬ್ರು ಬಗೆಯಾಗಿ ಊಹಿಸ ಶುರು ಮಾಡ್ತಾರೆ. ಋಷಿಗಳು ಒಂಥರ, ಸನಕಾದಿಗಳು ಒಂಥರ, ಮತ್ತೆ ಇವರೆಲ್ಲ ಒಬ್ಬೊಬ್ರು ಮರೀಚಿ ಪ್ರಜಾಪತಿಗಳು ಒಂಥರ ತಮ್ಮ ಊಹೆಗೆ ಮನಸ್ಸಿಗೆ ಬಂದಾಗೆ ತರ್ಕವನ್ನ ಬೇರೆ ಬೇರೆ ರೀತಿಯಲ್ಲಿ ತರ್ಕವನ್ನು ಮಾಡಕ್ ಶುರು ಮಾಡ್ತಾರಂತೆ. ಅಂದ್ರೆ ಏನಾಗಿರ್ಬೋದು ಅಂದ್ಬಿಟ್ಟು ಅಂತ. ಆದ್ರೆ ಅವ್ರಿಗೇನು ಗೊತ್ತಾಗ್ಲಿಲ್ಲ.
ಕಡೆಗೆ ಅಂತಾರೆ ಅದಕ್ಕೆ ಒಂದೊಂದು ಮಾತ್ರ ಹೇಳ್ಕೊಂತೀವಿ ಶ್ಲೋಕ ಇದೆ. ಅಹೋಬತಶ್ಚಾರ್ಯಮಿದಂ ನಾಸಾಯನ್ವೇ ವಿನಿಶ್ರುತಂ. ಆಗ ಅವರಿಗೆ ಬರ್ತಾ ಅಂತ ಇದಕ್ಕೆ ಇದು ನನ್ನ ಮೂಗಿಂದ ಬಂತು, ಆಶ್ಚರ್ಯ ಒಂದು ಸಣ್ಣದಾಗಿ ಬಂದಿತ್ತು, ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಇದು. ಅಹೋಬತಂ ಆಶ್ಚರ್ಯ, ಇದು ಎಂತ ಆಶ್ಚರ್ಯ ಇದು, ನನ್ನ ಮೂಗಿನಿಂದ ಬಂದಿದ್ದು ಇಷ್ಟು ದೊಡ್ಡದಾಗಿ ಆಗ್ತಿದೆಯಲ್ಲ, ಇದು ಅತ್ಯಂತ ಆಶ್ಚರ್ಯವೇ ಅಂದ್ಬಿಟ್ಟು ಅದು ಅಂಗುಷ್ಟ ಶಿರೋ ಮಾತ್ರ ಕ್ಷಣ ಗಂಡಶಿಲಾಸಮ. ಒಂದು ಅಂಗುಷ್ಟ ಮಾತ್ರ ಇದ್ದು ಒಂದು ಕ್ಷಣದಲ್ಲಿ ಗಂಡಶಿಲ, ಒಂದು ದೊಡ್ಡ ಬೆಟ್ಟ, ಗಂಡಶಿಲ ಬೆಟ್ಟದ ಗಾತ್ರ ಆಗೋಯ್ತಲ್ಲ ಇದು ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ ಅದಕ್ಕೆ. ಅವಾಗ ಎಲ್ಲರೂ ಎಂತ ಇದೇನಿದು, ಇದು ಭಗವಂತನೇ, ವಿಷ್ಣುವೇ, ಇಲ್ಲ ಇದು ನನ್ನ ಮನಸ್ಸಲ್ಲಿ ಕಳವಳಿದಿಲ್ಲ, ನಮಗೋಸ್ಕರ ಭಗವಂತ ಬಂದಿದ್ದಾನೆ, ವಿಷ್ಣುವೇ ಈ ತರ ಅವತಾರ ತಗೊಂಡಿದ್ದಾನೆ, ಇಲ್ಲ ಬೇರೆ ಏನು ಅಂತ ಅವರು ಊಹಿಸ್ತಾ ಇದ್ದಾರೆ. ಇಲ್ಲ ಇನ್ನೊಬ್ಬ ರಾಕ್ಷಸನೇ ಬಂದ್ಬಿಟ್ನು ಅಂತ ಅವ್ರಿಗೆ ಊಹಿಸ್ತಾ ಶುರು ಮಾಡ್ತಾರಂತೆ ಅವರು. ಖೇದಯನ್ ಮನಸ್ಸಲ್ಲಿ ಒಂದು ಖೇದ ಉಂಟಾಯ್ತಂತೆ ಅವರಿಗೆ. ಅಯ್ಯೋ ಏನಪ್ಪಾ ಇದು, ನಾವು ಭಗವಂತನೇ ಬಂದಿದ್ರೆ ನಮ್ಮನ್ನು ಕಾಪಾಡ್ತಾನೆ, ಇನ್ಯಾವ ರಾಕ್ಷಸರು ಹುಟ್ಕೊಂಡಿದ್ರೆ ಅವರಿಂದ ನಾವು ಪೀಡಿಸಲ್ಪಡ್ತೀವಿ ಅಂತ ಖೇದಕ್ಕೊಳ್ಕೊಳ್ತಾರೆ ಆಗದೆ. ಈ ತರ ಅವರು ಇದು ಮೀಮಾಂಸ ತತಸ್ತ್ರಸ್ಯ. ಇದ ಮೀಮಾಂಸ ಅಂದ್ರೆ ಒಬ್ರಿಗೊಬ್ರು ಚರ್ಚೆ, ಇದಿಲ್ಲ ಅದು ಅದಿಲ್ಲ, ಇದು ಇದಕ್ಕೆ ಬಂದಿದೆ, ವಿಷ್ಣುವೇ ಬಂದಿದ್ದಾನೆ ಅಂತ ಒಬ್ಬನು, ಇಲ್ಲ ಇದು ರಾಕ್ಷಸ ಆಗಿ. ಈ ತರ ಮೀಮಾಂಸ ಅಂದ್ರೆ ಒಂದಕ್ಕೊಂದು ವಿಷಯದಲ್ಲಿ ತರ್ಕ ಮಾಡೋದು. ಆ ತರ ವಿಚಾರ ಮಾಡ್ತಿರ್ಬೇಕಾದ ಅಂದ್ರೆ ಆವಾಗ ಅದು ಇನ್ನೂ ದೊಡ್ಡ. ಆಗ ಹೇಳ್ತಾನೆ ಭಗವಾನ್ ಯಜ್ಞ ಪುರುಷೋ ಜಗರ್ಜ ಏಂದ್ರ ಸನ್ನಿಭ. ಅವನು ಅಗ ಇಂದ್ರ ಸನ್ನಿಭ. ಅಗ ಅಂದ್ರೆ ಬೆಟ್ಟ, ಅಗ ಇಂದ್ರ ಅಂದ್ರೆ ಬೆಟ್ಟಕ್ಕೆ ರಾಜ, ಬೆಟ್ಟಕ್ಕೆ ರಾಜನ ಅಂದ್ರೆ ದೊಡ್ಡ ಬೆಟ್ಟ ಅಂತ. ಅಗ ಇಂದ್ರ ಸನ್ನಿಭ, ಅವನು ಬೆಳ್ಕೊಂಡು ಯಜ್ಞ ಪುರುಷ ಭಗವಾನ್. ಅವನು ಹೋಗಿ ದೊಡ್ಡದಾಗಿ ಅವನು ವರಾಹದ ಗುಟ್ರ ಹಾಕ್ತ, ಜಗರ್ಜ ಅಂದ್ರೆ ಗುಟ್ರ ಹಾಕ್ತಾನಂತೆ ಅವನು. ಆವಾಗ ಆರ್ಭಟ ಮಾಡ್ತಾನಂತೆ. ಅವಾಗ ಬ್ರಹ್ಮಾಣಂ ಹರ್ಷಯಾಮಾಸ ಹರಿಷ್ಟಾಂಚ ದ್ವಿಜೋತ್ತಮಾನೆ ಸ್ವಗರ್ಜಿತೇನ ಕಕುಬಃ ಪ್ರತಿಸ್ವನಯತ ಪ್ರಭು. ಆಗ ಎಲ್ಲಾ ಲೋಕಕ್ಕೂ ಸಹ ಸಹರಿ ವರಮದ ಕಕುಬಃ ಅಂದ್ರೆ ಎಲ್ಲಾ ದಿಕ್ಕುಗಳನ್ನು ಸಹ ಪ್ರತಿಸ್ವನಯತ ಪ್ರತಿಧ್ವನಿಗೊಳಿಸೋ, ಎಲ್ಲಾ ದಿಕ್ಕು ಪ್ರತಿಧ್ವನಿ ಆಗುವ ಹಾಗೆ ಆ ವರಾಹ ಗುಟ್ರ ಹಾಕ್ತಾನಲ್ಲ ಅದನ್ನ ಅದು ಅದಾಗತ್ತ ಕಡೆ ಸ್ವರ್ಗಜಿತೇನ ಕಕುಬಃ. ಅದು ಅತ್ಯಂತ ಅದು ಎಲ್ಲ ನೋಡ್ತಾ ಅಂತ ಅದಕ್ಕೆ ತನ್ನ ಸ್ವಗರ್ಜಿತೇನ ತನ್ನ ಗುಟನ್ನಿಂದ ಬ್ರಹ್ಮಾಣಂ ತಾಂಚ ದ್ವಿಜೋತ್ತಮಾನ ಹರ್ಷ್ಯಾಮಾಸ. ಯಾವಾಗ ಇವನು ವರಾಹದ ಗುಟ್ರ ಹಾಕತ್ನೋ ಆಗ ಬ್ರಹ್ಮಾಣಂನ ಚತುರ್ಮುಖ ಬ್ರಹ್ಮ ಮತ್ತೆ ಇನ್ನಂತ ಋಷಿಗಳು ಸನಕಾದಿಗಳು ಎಲ್ಲರಿಗೂ ಸಹ ಸಂತೋಷ ಉಂಟಾಯ. ಸಾಕು ಭಗವಂತನೇ ಇದು ಅಂದ್ಬಿಟ್ಟು ಅಂತ ಅವರೆಲ್ಲರೂ ಹರ್ಷಯಾಮಾಸ, ಅವರೆಲ್ಲರನ್ನೂ ಸಂತೋಷ ಪಡಿಸ್ದ, ಅವರೆಲ್ಲರೂ ಸಂತೋಷವನ್ನು ಪಟ್ಕೊಂಡ್ರು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಕಡೆಗೆ ಅವಾಗೇನ್ ಮಾಡ್ತಾರೆ, ನಿಶಮ್ಯತೆ ಗರ್ಗರಿತಂ ಸ್ವಕೇ ದಕ್ಷ ಇಷ್ಣು ಮಾಯಾಮಯ ಸೂಕರಸ್ಯ. ಅಲ್ಲಿ ಸ್ವಾಮಿಯಲ್ಲಿ ಹಾಕ್ಬೇಕಾದ ಅಂತಾರೆ ಕುಹನಾಪೋತ್ರಿ ಅಂತ ಹೇಳಿದ್ರಲ್ಲ, ಇಲ್ಲಿ ಹಾಕಿದ್ದಾರೆ ಮಾಯಾಮಯ ಸೂಕರಸ್ಯ. ಈ ಸೂಕರ ಸಾಧಾರಣ ಸೂಕರ ಅಲ್ಲ, ಮಾಯಾಮಯ ಸೂಕರ, ಅತ್ಯಂತ ಮಾಯವಾದ ಸೂಕರ ಇದು. ಯಾಕೆಂದ್ರೆ ಈ ತರ ಸೂಕರ ಲೋಕದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ, ಬ್ರಹ್ಮನಿಂದಲೂ ಸೃಷ್ಟಿ ಮಾಡಕ್ ಸಾಧ್ಯವಿಲ್ಲ. ಇದು ಚತುರ್ಮುಖ ಬ್ರಹ್ಮನಿಂದ ಸಾಕ್ಷಾತ್ ಭಗವಂತನೇ ಮಾಡಿರ್ಬೇಕು. ಅದರಿಂದ ಈ ಮಾಯಾಮಯವಾದ ಸೂಕರ ಇದು. ಈ ಸೂಕರ ಇದರಿಂದ ಹೇಳ್ತಾ ಇದ್ದಕ್ಕೆ ಅವಾಗ ಜನಸ್ತಪಸ್ತತ್ಯ ನಿವಾಸಿತಸ್ತೆ ತ್ರಿಭಿಃ ಪವಿತ್ರೈ ಮುನಿಯೋ ಗಣಂ ಸ್ಮ. ಜನಲೋಕ, ತಪಲೋಕ, ಸತ್ಯಲೋಕ, ಅಲ್ಲಿರೋ ನಿವಾಸಿಗಳು. ಸಪ್ತಲೋಕ ಇದೆಲ್ಲ ಭುವಸ್ಸು ಮಹಾಜನ ತಪಸ್ ಸತ್ಯಂ ಅಂತ 7 ಸಾವಿರದಲ್ಲಿ ಇಲ್ಲಿ ಅದರ ಮೇಲೆ ಭೂಲೋಕ ಇದು ಮೇಲೆ ಜನಲೋಕ. ಈಗ ಭೂಲೋಕ ಒಳಗಡೆ ಹೋಗ್ಬಿಟ್ಟಿದೆ, ಅದರಿಂದ ಜನಲೋಕ, ತಪಲೋಕ ಮತ್ತು ಸತ್ಯಲೋಕ ಬ್ರಹ್ಮ ಇರೋದು. ಆ 3 ಜನ ಇರುತ್ತಲ್ಲ ಅವರಿಗೆ ತ್ರಿಭಿಹಿ. ಆ ತ್ರಿಭಿಹಿ ಅನ್ನೋದು 3 ಲೋಕ ಅಂತಾನು ಆಗುತ್ತೆ. ಕಡೆಗೆ ಪವಿತ್ರೈರ್ ಮುನಿಯೋ ಗಣನ್ ಸ್ಮಃ. ತ್ರಿಭಿಹಿ ಅಂದ್ರೆ 3 ವೇದಗಳು. ಹಿಂದೇನೆ ಹೇಳಿದ್ದೆ ನಿಮಗೆ, ತ್ರಿಭಿಹಿ ಅಂದ್ರೆ 3 ವೇದವೂ ಆಗುತ್ತೆ 3 ಲೋಕವೂ ಆಗುತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ. ಆ ತರ 3 ವೇದಗಳಿಂದ ಅವ್ರು ಏನ್ ಮಾಡ್ತಾರಂತೆ, ಈ ವರಾಹವನ್ನ ಕೊಂಡಾಡಕ್ಕೆ ಶುರು ಮಾಡ್ತಂತೆ. ಹೇಳ್ತಾರೆ ಅದಕ್ಕೆ ಉದ್ಧೃತ ಶಿವರಾಹೇಣ ಕೃಷ್ಣೇನ ಶತಬಾಹುನ. ಶ್ರುತಿಲಿ ಬರೋದಂತೆ ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ ಮೃತ್ತಿಗೆ ಗಣಮೇ ಪಾಪಯನ್ಮಯ ದುಷ್ಕೃತಂ ಕೃತಂ ತ್ವಯಾ ಗತೇನ ಪಾಪೇನ ಜೀವಾಮಿ ಶರದಶ್ಶತಂ ಮೃತ್ತಿಗೆ ದೇಹಿ ಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ ಅಂತ ಗಂಧವು ಬಂತು ವರಾಹಾವತಾರನ್ನ ಶ್ರುತಿನಲ್ಲಿ ಬಹಳ ಕೊಂಡಾಡಿದೆ. ಇಷ್ಟು ಎಲ್ಲ ಇವರು ಸಪ್ತರ್ಷಿಗಳು ಮತ್ತೆ ಸನಕಾದಿಗಳು ಎಲ್ಲರೂ ಸಹ ಈ ವರಾಹ ಮೂರ್ತಿಯನ್ನು ಕೊಂಡಾಡ ಶುರು ಮಾಡ್ತಾರಂತೆ. ತ್ರಿಭಿಹಿ 3 ವೇದಗಳಲ್ಲೂ ಸಹ ಬರುತ್ತೆ. 3 ವೇದಗಳಿಂದ ಇದು ಪವಿತ್ರೈರ್ ಮುನಯೋ ಗಣನ್ ಸ್ಮಃ.
ಪವಿತ್ರವಾದ ಮಂತ್ರಗಳಿಂದ ಎಲ್ಲರೂ ಅವನನ್ನ ವರಾಹ ಮೂರ್ತಿಯನ್ನು ಕೊಂಡಾಡಕ್ಕೆ ಶುರು ಮಾಡ್ತಾರೆ ಕಡೆಗೆ. ಆವಾಗ ಯಾವಾಗ ಆಯ್ತು ಇವಾಗ ತೇಷಾಂ ಸತಾಂ ವೇದವಿಧಾನ ಮೂರ್ತಿ ಬ್ರಹ್ಮಾವಧಾರ್ಯಾತ್ಮ ಗುಣಾನುವಾದಂ ವಿನದ್ಯ ಭೂಯ ವಿಬುಧೋದಯಾಯ ಗಜೇಂದ್ರಲೀಲೋ ಜಲಮಾವಿವೇಶ. ಅವಾಗ ಎಲ್ಲರೂ ಸಹ ಈ ತರ ಇವ ಭಗವಂತನ ಕೊಂಡಾಡ್ತಾ ಹೊಳ್ತಾ ಇರ್ತಾರೆ. ಇವನು ಬೆಳಿತಾನೆ ಇದ್ದಾನೆ ಅತ್ಯಂತ. ಇದು ಹೇಗೆ ಇದು 1 ಲಕ್ಷ ಯೋಜನೆ ಸಮುದ್ರ ಹೀಗೆ ಬೆಳೆದ್ನೋ 1 ಲಕ್ಷ ಯೋಜನೆ ಇವನು ಮೇಲಕ್ಕೆ ಬೆಳಿತಾನೆ. ಹೇಳಿದ್ನಲ್ಲ, ಇದು ತ್ರಿವಿಕ್ರಮಾವತಾರಕ್ಕೆ ದೊಡ್ಡ ವರಾಹ ಅವತಾರ ಬೆಳೆಸ ಎಲ್ಲಿಗೆ ಹೋಗಿ ಅಂತ್ಯವೂ ಗೊತ್ತಿಲ್ಲ ಆತರ. ಅದೇ ಮುಂದಕ್ಕೆ ಹೇಳ್ತಾರೆ ಎಷ್ಟೋ ಇತ್ತು ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಇದನ್ನ ಸ್ವಾಮಿ ತಮ್ಮ ಇದರಲ್ಲೂ ಹೇಳ್ಕೊಂಡಿದ್ದಾರೆ ಅದನ್ನ. ಆವಾಗ ಆತರ ಏನ್ ಮಾಡ್ತಂತ ಇವನು ಬಳಕೊಂಡು ಅವನು ಅನುವಾದ ಅವ್ರ ಕಡೆಗೆ ವೇದಗಳು ಭಗವಂತನ ಗುಣಗಳನ್ನ ಅನುವಾದ ಮಾಡ್ತಾ ಹೇಳ್ತಿರ್ಬೇಕಾದ್ರೆ ಅವಾಗ ಭೂಯ ವಿನದ್ಯ ಅದನ್ನೆಲ್ಲ ಬ್ರಹ್ಮನು ತಿಳ್ಕೊಂಡು ಅವನು ಸ್ತೋತ್ರ ಮಾಡ್ತಾನೆ. ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಇವನು ವಿನದ್ಯ ಮತ್ತೆ ಘೋರ್ ಮಾಡ್ತಾನಂತ ಭಗವಂತ ಮಾಡಿಸಿ ವಿಬುಧೋದಯಾಯ. ವಿಬುಧ ಅಂದ್ರೆ ದೇವತೆಗಳಾಗಿ ಅವರ ರಕ್ಷಣೆಗಾಗಿ ಮತ್ತೆ ಲೋಕವನ್ನು ಕಾಪಾಡೋದಕ್ಕೋಸ್ಕರವಾಗಿ. ಯಾಕೆ ಲೋಕವನ್ನು ಕಾಪಾಡಿದ್ರೆ ಇಂದ್ರಾದಿಗಳಿಗೆ ಯಜ್ಞಾದಿಗಳು ಹವಿಸ್ ಸಿಗುತ್ತೆ. ಅದರಿಂದ ಅವ್ರಿಗೆ ಒಳ್ಳೇದಾಗಬೇಕಾದ ಅಂದ್ರೆ ಭೂಮಿಯಲ್ಲಿರುವ ಸಮಸ್ತ ಚರಾಚರ ಪ್ರಾಣಿಗಳು ಒಳ್ಳೇದಾಗಬೇಕು. ಅಂದ್ರೆ ದೇವರಿಗೆ ಹಿತ ಮಾಡೋದಕ್ಕೋಸ್ಕರ ಭೂಮಿಯಲ್ಲಿರುವ ಜನವನ್ನು ಭಗವಂತ ಕಾಪಾಡ್ದ. ಅದಕ್ಕೆ ವಿಬುಧೋದಯಾಯ ದೇವತೆಗಳಿಗಾಗಿ ಅವರ ರಕ್ಷಣೆಗಾಗಿ ಏನಂದ್ರೆ ಗಜೇಂದ್ರ ಲೀಲ. ಇವನು ಗಜೇಂದ್ರ ಲೀಲ ಹೇಗೆ ಒಂದು ಮದದ ಆನೆ ನೀರನ್ನ ಒಳಗಡೆ ಪ್ರವೇಶ ಮಾಡುತ್ತೋ ಆ ತರ ಇವನು ಲೀಲೆಯಿಂದ ಜಲಂ ಆವಿವೇಶ ನೀರಿನ ಒಳಗಡೆ ಹೋಗ್ತಾನಂತೆ ಭಗವಂತ. ಇವನು ಇದು ಹೋಗ್ತಾನಂತೆ. ಸರಿ, ನೀರಿನ ಒಳಗೋಗ್ತಾ ಇದು ಪ್ರಳಯಕಾಲದ ಇದು ಎಷ್ಟು ದೊಡ್ಡದಾಗಿರುತ್ತೆ ನೀರು. ಪ್ರಳಯಕಾಲದ ಸಮುದ್ರ ಇನ್ನೂ ಆಳವಾಗಿರುತ್ತೆ. ಇದು ಏನಪ್ಪಾ ಆಯ್ತು ಅಂದ್ರೆ ಇದು ಹೇಳ್ತಾರೆ. ಅದಕ್ಕೆ ಉತ್ಕ್ಷಿಪ್ತವಾಲ ಕಚರ ಕಠೋರಃ ಶಟಾ ವಿದುನ್ವನ್ ಕರರೋಮಶತ್ವಕ್ ಕುರಾಹ ತದ್ಭ್ರಸ್ಥಿತದಂಷ್ಟ ಈಕ್ಷಾಃ ಜ್ಯೋತಿರ್ಬಭಾಸೆ ಭಗವಾನ್ ಮಹೀದ್ರಃ. ಅವನು ಭಗವಂತನಾದ ಯಾರು ಅವನು ಉತ್ಕ್ಷಿಪ್ತ ಬಾಲ ಅಂದ್ರೆ ಬಾಲ. ವರಾಹ ಬಾಲವನ್ನ ಮೇಲೆ ಕೆತ್ತಂತೆ. ಉತ್ಕ್ಷಿಪ್ತ ಬಾಲವನ್ನ ಮೇಲೆ ಕೆತ್ಕೊಂತಂತೆ. ಆಮೇಲೆ ಖಚರ ಇವನೇನು ಗಗನದಲ್ಲಿ ಇರ್ತಾನೆ, ಗಗನ ಮೇಲೆ ಇದ್ದಾನೆ, ಗಗನಾಚಾರ್ಯಾಗಿ ಅವನು. ಶಟ ಅಂದ್ರೆ ಬೆನ್ನಲ್ಲಿರೋ ಕೂದಲು, ವರಾಹ ಕೂದಲು ಇರ್ತಲ್ಲ, ಇದಕ್ಕೂ ಬರುತ್ತೆ ನೋಡಿ. ಆಮೇಲೆ ನರಸಿಂಹಗೆ ಶಟಾಪಟಲ ಭೀಷಣ ಎಂಬುದು. ಶಟ ಅಂದ್ರೆ ಬೆನ್ನಲ್ಲಿರೋ ಕೂದಲು. ಅದನ್ನ ಏನ್ ಮಾಡ್ತಾರೆ ವಿಧುನ್ವನ್ನೇ ಅದನ್ನ ಕೊಡಹುತ್ತಾನಂತೆ. ಯಾತಕ್ಕೆ ಕೊಡಹುತ್ತಾನೆ ಅಂತ ಮುಂದೆ ಇನ್ನಷ್ಟು ಶ್ಲೋಕದಲ್ಲಿ ಬರುತ್ತೆ. ಇನ್ನು ಕೊಂಚ ಒಂದ್ಸಲ ಕೊದರ್ತಾನಂತೆ. ಅವಾಗ ವಿಧುನ್ವನ್ನೇ ಕರರೋಮಶತ್ವಕ್ಕೆ ಅವನ ಈ ಕರ ಇದೆಯಲ್ಲ ಅವನ ಅದು ಅತ್ಯಂತ ಕಠಿಣವಾಗಿದಂತೆ. ಅವನ ಭಗವಂತನ ಇದು ಆ ಕರರೋಮ ಇದೆ, ಅದು ಅವನ ಕಠಿಣವಾಗಿಯೂ ಆ ರೋಮಶ ಕೂದಿದೆ ಅವನ ದೇಹ. ಆ ಕೂದಲು ಸಹ ಅತ್ಯಂತ ದಟ್ಟವಾದ ಕೂದಲೇ ಒಂದು ಆಯುಧ ತರ ಇದೆ. ಆ ತರದ ಕೂದಲಾಗಿದೆ ಅಂತ ಇರುವಂತಹ ಅದರಿಂದ ಉಳ್ಳಂತಹ ಚರ್ಮ ಅಂದ್ರೆ ಅತ್ಯಂತ ಕಠಿಣವಾಗಿಯೂ ಮತ್ತೆ ಒತ್ತಾದ ಕೂದಲು ಉಳ್ಳಂತಹ ತ್ವಕೆ ಚರ್ಮ ಉಳ್ಳದಾದಂತ ವರಾಹ ಇದು. ಅದು ಕಠೋರ ಅತ್ಯಂತ ಕಠಿಣವಾಗಿದ್ದಂತೆ ಆ ಚರ್ಮ, ಅದಕ್ಕೆ ತಡ್ಕೋಬೇಕಾದ ಅದಕ್ಕೆ. ಆಮೇಲೆ ಕುರಾಹ ತಾಬ್ರಹ ಕಡೆಗೆ ಅವನು ಬೇರಿಂದ ಇಳಿಬೇಕಾದ್ರೆ ಆ ಮೋಡಗಳಿದೆಯಲ್ಲ ಅವನ ಕುರಕ್ಕೆ ಸಿಕ್ಕಿ ಭಗವಂತನ ಕುರ ಅಂದ್ರೆ ಆ ಗೊರಸು ಅಷ್ಟೇ, ಆ ಗೊರಸಿಗೆ ಸಿಕ್ಕಿ ಚರ್ಲಾಪಿಲಿ ಆಗೋಯ್ತಂತೆ ಮೋಡಗಳೆಲ್ಲವೇ. ಅದರಿಂದ ಅಬ್ರಹ ಕುರಾಹತ ಆ ಗೊರಸಗಳಿಂದ ಮೋಡಗಳೆಲ್ಲ ಉರುಳಿಸ್ಬಿಟ್ಟಂತೆ. ಅಷ್ಟು ಉರುಳಿಸ್ತಾ ಏನ್ ಮಾಡ್ತಾ ಇದಕ್ಕೆ ಸಿತದಂಶ್ರಹ. ಸಿತ ಅಂದ್ರೆ ಬಿಳುಪಾದ ಕೋರೆ ಉಳ್ಳವಂತು, ಕೋರದಾಡೆ ಉಳ್ಳವನು. ಅವನ ದಾಡೆ ಬಿಳುಪಾದ ಕೋರದಾಡೆ ಉಳ್ಳಂತಹ ವರಾಹದು. ಅವನು ಈಕ್ಷಾ ಜ್ಯೋತಿ. ಅವನು ಈಕ್ಷಣ ಅಂದ್ರೆ
ಅವನ ತೇಜ ಇಷ್ಟು ಕಠೋರವಾಗಿದ್ರು ಅವನ ಕಣ್ಣಿದೆಯಲ್ಲ ಅದು ಈಕ್ಷಣ ಜ್ಯೋತಿ. ಈ ಕಣ್ಣು ಮಾತ್ರ ಕಟಾಕ್ಷ ಪೂರ್ವವಾಗಿದ್ರಿಂದ ಈಕ್ಷಣ ಜ್ಯೋತಿ, ತೇಜೋಮಯವಾದ ಈಕ್ಷಣ. ಭಗವಂತನ ಕಣ್ಣು ಯಾವಾಗಲೂ ಸಹ ಅದು ಪುಂಡರೀಕ ನಯನಾನೇ, ಅವನು ಪುಂಡರೀಕ ಲೋಚನನೇ. ಅದಕ್ಕೆ ಈಕ್ಷಣ ಜ್ಯೋತಿ, ಅವನ ಕಣ್ಣು, ಭಗವಂತನ ಕಣ್ಣು ಆ ಈಕ್ಷಣ ಅತ್ಯಂತ ತೇಜೋಮಯವಾಗಿತ್ತಂತೆ. ಅಂತಹ ಅವನು ಮಹೀದ್ರಹ, ಭೂಮಿಯನ್ನು ಧರಿಸುವವನಾಗಿದೆ. ಉದ್ಧಾರ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಬಬ್ಬಾಸೆ, ಅತ್ಯಂತ ಪ್ರಕಾಶಗೊಂಡಂತೆ ಅವನು ವರಾಹ ಅವನು ಕಂಡ್ಕೊಂಡಂತೆ ಅದ ಕೆಳಗೆ. ಅವಾಗ ಮುಂದನ ಕೇಳ್ಕೊಂಬರ್ತ ಕಡೆಗೆ ಅವನ ಕೈ, ಅವನ ಇದೆಲ್ಲ ಅವನ ಒಂದೊಂದು ವರಾಹದ ಕೈಗಳು, ಅದು ಅದರಿಂದ ಆ ಸಮುದ್ರ ರಾಜ ಏನಾಗುತ್ತೆ ಅಂದ ಕಡೆಗೆ ಅವನು ಭಗವಂತ ನೀರಿಗೆ ಇಳಿದ ತಕ್ಷಣ ಭಗವಂತನ ಇದರಿಂದಾಗಿ ಸಮುದ್ರ ಕ್ಷೋಭೆಗೊಂಡ್ಬಿಡುತ್ತೆ. ಸಮುದ್ರ ರಾಜ ಎದ್ ಮೇಲ್ ಬರ್ತಾನಂತೆ, ಬಂದ್ಬಿಟ್ಟು ನನಗೆ ಕಾಪಾಡು 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 ಅಂತ ಕೇಳ್ತಾನಂತೆ ಕಡೆಗೆ. ಅವಾಗ ಅವನಿಗೆ ಹೇಳ್ತಾನೆ, ಅವನು ಹೊಗಳ್ತಾನ ಅದಕ್ಕೆ, ಯಜ್ಞಪತಿ ಆದಕ್ಕೆ ಮಾಂ ಪಾಹಿ, ನನ್ನನ್ನ ಸಲಹು ನೀನು, ನಿನ್ನ ಒಂದು ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ, ನನ್ನಲ್ಲಿರೋ ಜಲರಾಶಿಗೂ ಇಲ್ಲ, ನನ್ನ ನೀನೇ ಕಾಪಾಡಬೇಕು ಅಂದ್ಬಿಟ್ಟು ಅವನು ಅದನ್ನ ಇದ್ ಮಾಡ್ತಾನಂತ ಕಡೆಗೆ. ಅವನು ಬಂದಾಗ ಅವಾಗ ಹೇಳಿದ ತಕ್ಷಣ ಅವಾಗ ವರಾಹ ಮಾಡ್ತ ಕಡೆಗೆ ಅವನು ಭಗವಂತ ಏನಾಗುತ್ತಂತೆ, ತನ್ನ ಎಷ್ಟು ಬೆಳಿತಾನೆ ಅಂದ್ರೆ ಆ ಭಗವಂತನ ಇದಿದೆಯಲ್ಲ, ಅವನ ಭಗವಂತನ ಕಾಲಿನ ಗೊರಸು ಇದೆಯಲ್ಲ, ಅದು ಆ ಕಡೆಗೆ ಆ ನೀರು, ಅವನ ಸಮುದ್ರದ ನೀರು ಭಗವಂತನ ಗೊರಸಿನ ಸಮನಾಗಿ ಆಯ್ತಂತೆ. ಗೊರಸಿನ ಮೇಲೆ ಹೋಗ್ಲೇ ಇಲ್ಲ, ಭಗವಂತನ ಕಾಲು ತಾಗ್ಲೇ ಇಲ್ಲ ಅಲ್ಲಿಗೆ. ಆ ಗೊರಸಿನ ಒಳಗಡೆ ಅಷ್ಟು ನೀರು, ಅಷ್ಟು ದೊಡ್ಡದಾದ ಗೊರಸು ಆಯ್ತಾವಂತ ಅದಕ್ಕೆ. ಹಾಗಾಗಿ ಅಷ್ಟು ದೊಡ್ಡ ಇದು ಬರ್ತಂತೆ ಕಡೆಗೆ. ಆವಾಗ ಏನ್ ಮಾಡ್ತಾನಂತೆ ಅವನು, ತನ್ನ ತೀಕ್ಷ್ಣವಾದ ಅದಕ್ಕೆ ಆ ವರಾಹಕ್ಕೆ ಅದರಿಂದ ವಾಸನೆಯಿಂದ ಕಂಡಿಡಿಯುತ್ತೆ. ತನ್ನ ವಾಸನೆಯಿಂದ ನೋಡ್ತಾನಂತೆ, ಭೂಮಿಯ ವಾಸನೆ ಗೊತ್ತಾಗುತ್ತಲ್ಲ, ಆ ವಾಸನೆಯಿಂದ ಭೂಮಿಯನ್ನ ಪತ್ತೆ ಮಾಡ್ತಾನಂತೆ ಭಗವಂತ ಅದಕ್ಕೆ. ಆವಾಗ ಅವನೇನ್ ಮಾಡ್ತಾನೆ, ತನ್ನ ಒಂದು ಸಲ ಮುಳುಗಿ ತಲೆಯನ್ನ ಬಗ್ಗಿಸ್ತಾನಂತೆ. ಬಗ್ಗಿಸ್ ಕೂಡ್ಲೆ ಅವನ ಕೋರೆ ಅಷ್ಟು ದೂರ ಒಳಗಡೆ ಹೋಗುತ್ತೆ. ಆ ಭೂಮಿಯನ್ನ ತನ್ನ ಅದಕ್ಕೆ ಅದನ್ನ ಹಾಗೇ ತಗೊಂಡು ಬರ್ತಾನಂತೆ. ಆ ಭೂಮಿಯನ್ನ ಉತ್ಕ್ಷಿಪಂ, ಭಗವಂತ ಎತ್ಕೊಂಡು ಬರ್ತಾನೆ. ಏಕೆಂದ್ರೆ ಇವನು ಪ್ರಾರ್ಥಿಸ್ಕೊಂಡ್ಬಿಟ್ಟಿದ್ದಾನೆ, ಹಾಗಾಗಿ ತಾನು ಅವನಿಗೆ ತೊಂದರೆ ಮಾಡದೆ ಒಳಗಡೆ ಹೋಗ್ತಾನೆ. ಇದರಲ್ಲಿ ಆವಾಗ ಬರುವ ಒಬ್ಬ ದೈತ್ಯನನ್ನ ಇದನ್ನ ಬರುತ್ತೆ ಅದಕ್ಕೆ. ಅವಾಗ ಎಲ್ಲರೂ ಕೊಂಡಾಡ್ತಂತೆ, ಜಿತಂತೆ ಜಿತ ಯಜ್ಞ ಭಾವನ, ತೇ ಅಂದ್ರೆ ತೇ ಅಜಿತ, ಅವನನ್ನು ಯಾರು ಗೆಲ್ಲಲು ಸಾಧ್ಯ ಇಲ್ಲ. ಅವರು ಜಿತಂ ನಿನಗೆ ಜಯವಾಗ್ಲಿ, ಅವನು ಯಾರಿಗೂ ಅದರಿಂದ ಇವರೆಲ್ಲ ನಿನಗೆ ಜಯವಾಗ್ಲಿ ಅಂತ ಕೊಂಡಾಡ್ತಾರಂತೆ ಅದಕ್ಕೆ ಎಲ್ಲರೂ ಹೇಳ್ತಾರೆ ಅದಕ್ಕೆ. ಅವಾಗ ಯಾಕೆ ಎರಡು ಸಲ ಹೇಳಿದ್ರು ಅಂತ ಅಂದ್ರೆ, ತೈಯಂ ತನುಂ ಸ್ವ ಪರಿಧನ್ವತೆ ನಮಃ ಅನ್ಬಿಟ್ಟು ಅಂತ. 3 ವೇದಗಳನ್ನು ಧರಿಸಿಕೊಂಡವನು, 3 ಲೋಕವನ್ನು ಧರಿಸಿಕೊಂಡಿರುವಂತಹ ನೀನು ಸ್ವಾಂ ಪರಿಧುನ್ವತೆ, ನಿನ್ನ ಮೈಯನ್ನ ಧೂನು ಅಂದ್ರೆ ಮೈ ಒದರ್ತಾನಲ್ಲ, ಆ ಒದರುವಿಕೆಗೆ ಒಂದು ನಮಸ್ಕಾರ ಅಂತಾರೆ. ಅದು ಅಷ್ಟೊದ್ಭುತವಾಗಿತ್ತಂತೆ. ಅವನ ಒದರಿದಿಂದ ಆ ನೀರೆಲ್ಲವೂ ಸಹ ಎಲ್ಲಾ ಕಡೆ ಎರಚುತ್ತಂತೆ, ದೇವತೆಗಳಿಗೆಲ್ಲ ಪ್ರೋಕ್ಷಣೆ ಮಾಡ್ದಂಗೆ ಆಯ್ತಂತೆ. ಅದಕ್ಕೆ ಸ್ವಹಂ ಪರಿಧುನ್ವತೆ ನಮಃ ಅನ್ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಇದೇ ಮುಂದೆ ಬರುತ್ತೆ, ಎಷ್ಟೇನಾಯ್ತು ಅಂದ್ರೆ, ಯದ್ರೋಮ ಗರ್ತೇಶು ವಿಲಿಲ್ಯುರಬ್ಧ ತಸ್ಯೈ ನಮಃ ಕಾರಣ ಸೂಕರ. ಇವನು ಭಗವಂತ ಒಳಗಡೆ ತಲೆಯನ್ನ ತೂರಿಸಿ ನೀರ್ ತೆಗಿಬೇಕಾದ್ರೆ ಆ ನೀರು ಒಂದ್ಸಲ ತಲೆ ಮುಳುಗುತ್ತಲ್ಲ, ಆಗ ರೋಮಕ್ಕೆ ಕಂಡುಕೊಂಡಂತ ನೀರೆಲ್ಲ ಮೇಲ್ ಬಂದ್ಬಿಟ್ಟು ಸಮುದ್ರದ ನೀರೇ ಖಾಲಿ ಅಂತೆ. ಅಷ್ಟು ರೋಮ ಆಯ್ತು ಅಂತ. ಹೇಗೆ ನಾವು ಬಟ್ಟೆನ ನೀರ್ಗೆ ಹಾಗೆ ತೆಗೆದ್ರೆ ಬಟ್ಟೆ ನೀರು ಕಮ್ಮಿ ಆಗುತ್ತೋ, ಬಟ್ ಆತರ ಎಲ್ಲಾ ನೀರು ರೋಮಕ್ಕಿತ್ತಂತೆ. ಅದು ಹೇಳ್ತಾರೆ, ಯದ್ರೋಮ ಗರ್ತೇಶು ವಿಲಿಲ್ಯುಹು ಅಬ್ಧ, ವಿಲಿಲ್ಯುಹು ಎಲ್ಲವೂ ಸೇರ್ಕೊಂಡಂತೆ. ಆವಾಗ ಭಗವಂತ ಮೈ ಕೊಡುತ್ತಾನೆ ಪರಿಧುನ್ವತೆ. ಯಾಕೆ ಕೊಡೋದಾಗ ಆ ನೀರು ಮತ್ತೆ ಎಲ್ಲ ಸಮುದ್ರಕ್ಕೆ ಹೋಗಿ ಬೀಳುತ್ತೆ. ಅದು ಒದರುವಾಗ ಆ ನೀರು ಎಲ್ಲಾ ಕಡೆಗೆ ಎರಚಿ ಎಲ್ಲಾ ದಿಕ್ಕುಗಳು ಪ್ರೋಕ್ಷಣೆ ಮಾಡಿದಾಗೆ, ಎಲ್ಲರಿಗೂ ಸಹ ಒಂದು ಪುಣ್ಯಾಹ ಮಾಡಿ ಪ್ರೋಕ್ಷಣೆ ಮಾಡಿದಾಗೆ ದೇವತೆಗಳು ಎಲ್ಲರಿಗೂ ಆಯ್ತು. ಆ ನೀರು ಮತ್ತೆ ಹೋಗುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ಕಾರಣ ಸೂಕರಾಯ ನಮಃ ಅನ್ಬಿಟ್ಟು ಅಂದ್ರೆ, ಅವನು ಭೂಮಿಯನ್ನು ಉದ್ಧರಿಸೋ ಕಾರಣಕ್ಕಾಗಿ ಅವತಾರ ತಗೊಂಡಿದೆಯಲ್ಲ, ಆ ಕಾರಣಾತ್ಮನಾದ ಸೂಕರನಿಗೆ ನಮಸ್ಕಾರ ಅಂತ ಎಲ್ಲರೂ ಕೊಂಡೋಡ್ತಾರೆ ಕಡೆಗೆ. ಅವಾಗ ಎಲ್ಲವೂ ಸಹ ಕೇಳ್ತಾರೆ. ಅವಾಗ ಕೇಳ್ತಾರೆ ಅದಕ್ಕೆ, ಈ ರೂಪೈ ತವೈ ತನ್ನನು ದುಷ್ಕೃತಾತ್ಮನಂ ದುದರ್ಶನಂ ದೇವ ಯಥಾತ್ಮರಾಕರ್ಣಂದ್ರು. ಆವಾಗ ಅವ್ರು ಹೇಳ್ತಾರೆ ಕಡೆಗೆ. ಆವಾಗ ಆ ಸಮಯದಲ್ಲಿ
ಅಲ್ಲೊಬ್ಬ ಅಸುರ ಇರ್ತಾನೆ, ಆ ಅಸುರನ್ನ ಕೊಂದ ಅಂತಿದೆ. ಹಿರಣ್ಯಾಕ್ಷ ಅಂತ ಬರುತ್ತೆ. ಇಲ್ಲಿ ಬೇರೆ ಇನ್ನೊಬ್ಬ ಅಸುರ ಇದ್ದ, ಅವನ್ನ ಕೊಂದ ಏನೋ ತರ ಅವ್ರನ್ನ ಬರ್ತಾರೆ. ಕಡೆಗೆ ಅವನ್ನ ತುಂಬಾ ಹೊಗಳ್ತಾರೆ. ಯಜ್ಞವರ ಆದ್ರಿಂದ ಯಜ್ಞದ ಪ್ರಕ್ರಿಯೆಗಳೆಲ್ಲವನ್ನು ಹಾಕ್ತಾರೆ. ಯಜ್ಞಕ್ಕೆ ಬರ್ಬೇಕಾದ ಸುಕ್ಕು ಸುರುವ, ಅಲ್ಲಿ 3 ಅಗ್ನಿಗಳು, ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಮೇಲೆ ಸದಸ್ಸು, ಅಲ್ಲಿ ಆಗುವಂತ ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ, ಮತ್ತೆ ಅಲ್ಲಿರುವಂತ ಉಪಸತ್ತುಗಳು, ಈ ಎಲ್ಲ ಹೋಮಗಳೆಲ್ಲ ಆಗುತ್ತಲ್ಲ, ಪ್ರವರ್ಗ್ಯ, ಎಲ್ಲವನ್ನೂ ಸಹ ಭಗವಂತನ ದೇಹಕ್ಕೆ ಹೋಗಿಸಿ ಅವನ ಹೇಳಿದೆ ಸುತ್ತುಂಡ ಆಸೀತ್ ಸುರ್ವ ಈಶ ಅಂದ್ಬಿಟ್ಟು ನಾಸಯೋರಿವ. ಭಗವಂತನ ಮುಖವೇ ಸುಕ್ಕಾಯ್ತಂತೆ, ಅವನ ಮೂಗೆ ಸುರು ಆಯ್ತಂತೆ, ಎಲ್ಲವನ್ನೂ ಹೊಡ್ತಾರೆ ಅದಕ್ಕೆ. ಅವನ ಉದರವೇ ಚಮಸವಾಯ್ತಂತು, ಅವನ ಕರ್ಣರಂಧ್ರ ಆಮೇಲೆ ಅವನ ಕರ್ಣ ಇರ್ತಲ್ಲ, ಕರ್ಣರಂಧ್ರದಲ್ಲೇ ಸಹ ಅನೇಕ ಚಮಸ್ಗಳು ಬರುತ್ತೆ. ಒಂದೊಂದು ಇದಕ್ಕೆ ಎತ್ತುಗಳು ಒಂದೊಂದು ಚಮಸ ಇರುತ್ತೆ, ಅನೇಕ ಚಮಸ್, ಆ ಕರ್ಣರಂಧ್ರವು ಚಮಸವಾಯ್ತಂತೆ. ಆಮೇಲೆ ಪಾಶಿತ್ರ ಒಂದು ಗ್ರಹ ಅಂತ ಇರುತ್ತೆ, ಅದೆಲ್ಲ ಅಂದ್ರೆ ಅದೇ ಯಜ್ಞದಲ್ಲಿ ಬರುವಂತ ಹೆಸರುಗಳು. ಪಾಶಿತ್ರ ಗ್ರಹ ಅಂದ್ರೆ, ಗ್ರಹ ಅಂದ್ರೆ ಹಿಡಿಯುವ ಪಾತ್ರೆ, ಸೋಮಗ್ರಹ, ಪಾಶಿತ್ರ ಗ್ರಹ, ಎಲ್ಲ ಒಂದೊಂದು ಇದಕ್ಕೂ ಒಂದೊಂದು ಗ್ರಹ ಇರುತ್ತೆ. ಎಲ್ಲವೂ ಭಗವಂತನ ಆ ವರಾಹದ ಒಂದೊಂದು ಅಂಗಕ್ಕೆ ವರ್ಣನೆ ಮಾಡಿ ಇಡೀ ಎಲ್ಲವೂ ಸಹ ಸೋಮವೇ ಅವನ ಎಲ್ಲವೂ ಆಯ್ತು ಅಂದ್ಬಿಟ್ಟು 3 ಇದು ಸವನವೂ ಸಹ ಎಲ್ಲವೂ ತುಂಬಾ ಅದ್ಭುತವಾಗಿದೆ. ಅಂದ್ರೆ ತುಂಬಾ ಅದು ಬರೀ ಯಜ್ಞವನ್ನ ವರ್ಣನೆ ಮಾಡೋದ್ರಿಂದ ಯಜ್ಞದಲ್ಲಿ ಇದಲ್ದ ಇದು ಅದಕ್ಕೆ ಸೂಕ್ಷ್ಮ ಹೇಳಿದೆ. ಅದಕ್ಕೆ ಭಗವಂತನ ಒಂದೊಂದು ದಾಡೆ, ಒಂದು ದಂಷ್ಟ್ರ, ಎಲ್ಲವೂ ಯಜ್ಞದ ಅಂಗ, ಎಲ್ಲವನ್ನೂ ವರ್ಣನೆ ಮಾಡೋದು ಅದ್ಭುತವಾಗಿದೆ ಇದು. ಅದು ಯಾರಿಗೆ ಶ್ರೋತದಲ್ಲಿ ಶ್ರದ್ಧೆ ಇದೋ ಅವರಿಗೆ ತುಂಬಾ ಇದಾಗುತ್ತೆ ಅದಕ್ಕೆ. ಅಂತಹ ವರಾಹವನ್ನ ಇವನು ಎಲ್ಲರೂ ಸಹ ಇವರು ಕೊಂಡಾಡ್ತಾರೆ ಇವರು. ಆವಾಗ ವಿದುನ್ವತ ಅವನು ವೇದಮಯಂ ನಿಜಂ ಬಪುಹು ಜನಸ್ತಪಸ್ಸತ್ಯ ನಿವಾಸಿನೋ ವಯಂ ಶಟಾಶಿಕೋದ್ಭೂತ ಶಿವಾಂಬು ಬಿಂದುಭಿ ವಿಮೃಜ್ಯಮಾನ ವೃಷಮೀಶ ಪಾಲಿತಾಹ. ಕಡೆಗೆ ಅವನಿಂದ ಅದರ ಭಗವಂತ ತನ್ನವನು ವೇದ ಸ್ವರೂಪನಾದ ವರಾಹ, ವೇದವನ್ನು ಎಲ್ಲಾ ವೇದವನ್ನು ಹೇಳ್ತಾನೆ. ಅದರಿಂದ ವರಾಹನವನು ಆಗ ನಿಜಂ ಬಪುಹು, ಕಡೆಗೆ ವಿಧುನ್ವತ ಅವನು ಮೈ ಕೊಡುವಾಗ ನೀರು ಬರ್ತಲ್ಲ, ಆ ಬಪು ಇದೆಯಲ್ಲ, ಅದರಿಂದ 3 ಲೋಕಗಳು ಪ್ರೋಕ್ಷಣೆಯಾಗಿ ಎಲ್ಲ ಲೋಕಗಳಿರುವೂ ಸಹ ನಾವೆಲ್ಲವೂ ಸಹ ಅಲ್ಲಿರುವಂತಹ ನಿನ್ನ ಒಂದು ಇದು ಏನಂತ ನಿನ್ನ ಒಂದು ರೋಮದಿಂದ ಎರಚಲ್ಪಟ್ಟ ನೀರಿನಿಂದ ಶಿವ ಅಂದ್ರೆ ಅಂಬೂದ್ ಬಂದುಬಿ, ಆ ನೀರಿನಿಂದ ನಾವೆಲ್ಲ ಮಂಗಳಕರವಾದ್ವಿ, ನಮಗೆ ಅಪರೋಕ್ಷ ಮಂಗಳಕರವಾಯಿತು. ನಾವೆಲ್ಲ ವಿಮೃಜ್ಯಮಾನಾಹ, ನಮ್ಮಲ್ಲಿರೋ ದೋಷಗಳೆಲ್ಲ ತೊಳೆದು, ಬರೀ ಪ್ರೋಕ್ಷಣೆ ಅಲ್ಲ, ನಮ್ಮ ದೋಷಗಳೆಲ್ಲ ತೊಳೆದಂಗಾಯ್ತು. ಅದಕ್ಕೆ ಕಡೆಗೆ ನಾವೆಲ್ಲರೂ ಸಹ ಸಲಹಲ್ಪಟ್ಟವು. ವೃಷಮೀಶ ಪಾಲಿತಾಹ, ನಿನ್ನಿಂದ ಪಾಲಿಸಲ್ಪಟ್ಟು ಈಶ ನಾವು ನಮ್ಮಿಂದ ಸಲಹಲ್ಪಟ್ಟೆವು ಅಂತೆಲ್ಲವನ್ನ ಕೊಂಡಾಡ್ತಾರೆ ಕಡೆಗೆ. ಆಮೇಲೆ ಅಷ್ಟನ್ನ ಹೇಳ್ಬೋ ಕಡೆಗೆ ಅವನಿನ್ನೂ ಅವನಿಗೆ ಅವನ್ನ ಕೊಡ್ತಾರೆ ಕಡೆಗೆ. ಇದನ್ನ ಹೇಳ್ಬಿಟ್ಟು ಕಡೆಗೆ ಅವ್ರು ಕರ್ತಾರೆ. ಅವಾಗ ಹೇಳ್ತಾರೆ ಅದಕ್ಕೆ ಏನಂದ್ರೆ ಈ ತರ ಮಾಡಿ ಹೇಳ್ತಾರೆ. ಈಗ ಮೈತನ ಯಾವ ತರ ಭೂಮಿಯನ್ನ ಭಗವಂತ ತೆಗೆದ ಅಂತ ಹೇಳ್ತಾರೆ. ಯುತ್ಯುಪಸ್ಥೀಯಮಾನಸ್ತೈಹಿ ಮುನಿಭಿರ್ ಬ್ರಹ್ಮವಾದಿಭಿಃ ಸಲಿಲೆ ಸ್ವಕುರಕ್ರಾಂತ ಉಪಾದತ್ತ ವಿತಾವನೀಂ ಸ ಇತ್ತಂ ಭಗವಾನ್ ನುರ್ವಿ ವಿಶ್ವಕ್ಷೇನ ಪ್ರಜಾಪತಿಃ ರಸಾಯಾಂ ಲೀಲಯಾಂ ನೀತಾಂ ಅಪ್ಸುನ್ಯಶ್ಚ ಯಯೌ ಹರಿಃ. ಅಂದ್ರೆ ಆ ಭಗವಂತ ಆ ತಾಯಿಯನ್ನ ತನ್ನ ಕೋರೆಯಿಂದ ತೆಗೆದು ಯಾವ ತರ ತೆಗೆದ ಅಂದ್ರೆ, ಭೂಮಿಯಲ್ಲಿರುವ ಬೆಟ್ಟಗಳಿಗೆ ಯಾವ್ದು ಆಚೆ ಹೀಗೆ ತೆಗೆದ ಅಂದ್ರೆ ಭೂಮಿಯನ್ನ, ಮೇಲಿರೋ ಬೆಟ್ಟ ನೀರೆಲ್ಲ ಈ ತರ ಆಗುತ್ತೆ. ಅದೇ ಆಗ ನೀರು ಈ ತರ ತೆಗೆದ್ರೆ ಕೆಳಗಡೆ ಇರೋ ನೀರು ಮೇಲಿಂದ ಹರ್ಕೊಳಕಾಗುತ್ತೆ. ಆ ತರ ಇಲ್ದೇನೆ ಯಾವ ತರ ಭೂಮಿ ಮೇಲೆ ಪ್ರತಿಷ್ಠಾವ ಇತ್ತು, ಬೆಟ್ಟ ಯಾವ ತರ ಇತ್ತು, ಅಲ್ಲಿಂದ ಜರಿಗಳು ಯಾವ ತರ ಬೀಳ್ತಾ ಇತ್ತು, ಅದೇ ತರ ಒಂದು ಅಕ್ಷಾಂಶ ರೇಖಾಂಶ ವ್ಯತ್ಯಾಸವಿಲ್ಲದೆ ಭಗವಂತ ಆ ತರವೇ ಮೇಲೆ ತೆಗೆದಂತೆ. ಉಪಸ್ಥೀಯಮಾನೈಹಿ ಮನಿ ಬ್ರಹ್ಮ ಸಲೀಲೆ ಸ್ವಕುರಕ್ರಾಂತ, ಸಲೀಲೆ ಅಂದ್ರೆ ತನ್ನ ನೀಲಿಂದ, ಸಲೀಲೆಯಿಂದ ನೀಲಿನಿಂದ ಅತ್ಯಂತ ಸುಲಭವಾಗಿ ಭಗವಂತ ಏನ್ ಮಾಡ್ತಾನೆ, ಭೂಮಿಯನ್ನು ಉಪಾದತ್ತ ತೆಗೆದು ಮತ್ತೆ ಭೂಮಿಯಲ್ಲಿ ನೆಲೆಗೊಳಿಸುತ್ತಾನೆ. ಹಿಂದೆ ಮಾಡದಂತ ಬ್ರಹ್ಮ ಹಾಗೆ ಇಟ್ಬಿಟ್ಟ ತಕ್ಷಣ ಮತ್ತೆ ಬಾರಕ್ಕೆ ಒಳಗಡೆ ಹೋಯ್ತಲ್ಲ, ಆ ತರ ಇಲ್ಲ. ಈಗ ಭಗವಂತ ಇಡೋದು ಇದು 2ನೇ ವರ ಅವತಾರ. ಮೊದಲನೇ ವಾರದಲ್ಲಿ ಅವ್ರು ಇಟ್ಟ ನೀರು ಏನು ಭಗವಂತ ಯಾವ ತರ ಇಡ್ತಾನೆ ಅಂದ್ರೆ, ಇದರಿಂದ ಮತ್ತೆ ಏನು ಆಗ್ಬಾರ್ದು. ಇನ್ನೊಂದು ಆಗವರೆಗೆ ಅವನು ಭೂಮಿಯನ್ನ ಕತ್ಕೊಂಡು ಇನ್ನೊಂದು ಯಾವಾಗಲೋ ಮನ್ವಂತರದಲ್ಲಿ ಹಿರಣ್ಯಾಕ್ಷ ಹುಟ್ಟಿ ಕತ್ಕೊಂಡು ಹೋಗೋವರೆಗೂ ಏನೂ ಆಗೋದಿಲ್ಲ ಭೂಮಿಗೆ. ಆ ತರ ಸ್ಥಾಪನೆಗೊಳಿಸ್ದ ಅಂತ ಮೈತ್ರೇಯರು ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ಈ ತರ ಸ್ಥಾಪನೆಗೊಳಿಸ್ದ ಅವನು. ಇಷ್ಟೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಭಗವಂತ, ಇಷ್ಟೆಲ್ಲ ಆದ್ಮೇಲೆ ಅವ್ರೆಲ್ಲರೂ ಹರಿಹಿ ಯಯೋ,
ಈ ತರ ನ್ಯಸ್ಯ ಅಂದ್ರೆ ಇಡಲ್ಪಟ್ಟು ಭೂಮಿಯನ್ನೇ ಈ ತರ ಸಮತೋಲನದಲ್ಲಿ ಅದೇ ತರ ಇಟ್ಟು ಭೂಮಿಯನ್ನ ನೆಲೆಗೊಳಿಸಿ ತಾನು ತನ್ನ ವೈಕುಂಠಕ್ಕೆ ತೆರಳಿದ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದರಿಂದ ಈ ತರ ಭಗವಂತನಿಗೆ ಕೊಂಡಾಡ್ತಾರೆ. ಅದಕ್ಕೆ ಎಲ್ಲವರೂ ಸಹ ಅವನ್ನ ಈ 3-4 ಶ್ಲೋಕದಲ್ಲಿ ಎಲ್ಲಾ ಕೊಂಡಾಡ್ತಾರೆ ಕಡೆಗೆ. ಅವಾಗ ಅದ್ಭುತ ಹೇಳ್ತಾರೆ. ಅವಾಗ ಹೇಳ್ತಾನೆ, ಕೋ ನಾಮ ಲೋಕೆ ಪುರುಷೋಕ್ತ ಸಾರವಿತೆ ಪುರಾ ಕಥಾನಾಂ ಭಗವತ್ ಕಥಾಸುಧಾಂ ಅಪೀಯ ಕರ್ಣಾಂಜಲಿಭಿಃ ಭವಾಪಹಾಂ ಕಥಂ ವಿರಜ್ಯೇತ ವಿನಾ ನರೇತರಂ ಅಂದ್ಬಿಟ್ಟು ಮುಗಿಸ್ತಾರೆ. ಅಂದ್ರೆ ಯಾರು ತಾನೇ ಇದನ್ನ ಈ ಭಗವಂತನ ಈ ತರ ಕಥೆಯನ್ನ ಈ ತರ ಭಗವಂತನ ಈ ವರಾವತಾರದ ಕಥೆ, ಅದ್ಭುತವಾದ ಕಥೆಯನ್ನ ಪರದಲ್ಲಿ ಅರ್ಥಸಾರವಿತೆ ಅರ್ಥ ಸ್ವಾರಸ್ಯವನ್ನು ತಿಳ್ಕೊಂಡು, ಅಂದ್ರೆ ಇದು ಮೈತ್ರೇಯರಿಂದ ಅವರು ಹೇಳ್ಕೊಟ್ಟಿದ್ದು, ಮತ್ತೆ ಅವರಿಂದ ಸನಕ ಸಂದಾದಿಗಳಿಂದ ವಿದುರರಿಗೆ ಹೇಳ್ಕೊಟ್ಟಿದ್ದು, ಮತ್ತೆ ಅದಾದ್ರಿಂದ ಈಗ ಶುಕ ಮಹರ್ಷಿಯಿಂದ ಇವ್ರಿಗೆ ಹೇಳ್ಕೊಟ್ಟದ್ದು. ಇದನ್ನ ಕೋವಾ ಪುರುಷ, ಯಾವ ಮನುಷ್ಯ ತಾನೇ ಪುರಾಕಥಾನಾಂ ಭವಾಪಹಾಂ ಅನ್ನಂದ್ರೆ ಇದು ಪುರಾಕಥಾನ ಪೂರ್ಣ ಇದು ಬಹಳ ಹಿಂದೆ ನಡೆದಿದ್ದು ಪುರಾಣಗಳಲ್ಲಿ ಬರುವಂತಹದ್ದು. ಇದನ್ನ ಇತಿಹಾಸ ಪುರಾಣಗಳಲ್ಲಿ ಬರುವಂತಹದ್ದು. ಇದಕ್ಕೆ ಇದು ಭವಾಪಹಂ ಭವ ಅಪಾಹಂ, ಈ ಭವಸಾಗರವನ್ನು ದಾಟಿಸುವ ಶಕ್ತಿ ಉಳ್ಳಂತ ಇದು ಭವತ್ಕಥಾ ಸುಧಾಂ, ಈ ಭಗವಂತನ ವರಾಹ ರೂಪವಾದ ಕಥೆ ಇದು ಸುಧಾ, ಇದೇ ಅಮೃತೋಪಾವ ಇದೆ ಅಂತ. ಈ ಚರಿತಾಮೃತವನ್ನ ಕರ್ಣಾಂಜಲಿಭಿಃ ಅಪೀಯ, ಕಿವಿಗಳಿಂದ ಏನು ತುಂಬಾ ಬೇಕಾಗ್ತಾ ಇದೆ, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಸರ್, ಕ್ಲಿಯರ್ ಆಗಿದೆ, ಕೇಳಿಸ್ತಾ ಇದೆ. ನಮಸ್ತೆ ಸರ್, ಕೇಳಿಸ್ತಾ ಇದೆ ಸರ್. ಓಕೆ. ಈ ಶ್ಲೋಕ ಹೇಳಿದ್ ಕೇಳಿಸ್ತಾ ಹೋಗ್ಲಿ, ಇನ್ನೊಂದ್ಸಲ ಹೇಳ್ಬೇಕಾ? ಸರಿ, ಅರ್ಥ ಹೇಳ್ತೇನೆ. ಇದಾಗ ಅವ್ರು ಹೇಳ್ತಾರೆ, ಈ ತರ ವರಾಹವತ ಇದೆ ಶ್ಲೋಕದ ಅರ್ಥ. ಈ ತರ ಒಬ್ಬ ಮನುಷ್ಯನಾದ ಈ ತರ ಭಗವಂತನ ವರಾವತಾರನ ಎಲ್ಲ ನಿಮಗೇನ ಪ್ರಾಬ್ಲಮ್ ಅನ್ಸುತ್ತೆ, ಇವರೆಲ್ಲ ಕೇಳಿಸ್ತಾ ಇದೆ ಅಂತಾರೆ. ಸುಧಾಮಣಿ, ನಿಮ್ದು ಶುರುನಲ್ಲೇ ನೋ ಆಡಿಯೋ ಅಂತ ಬಂತು ನನಗೆ. ಸರಿ, ಏನೋ ನೀವು ಇದು ಮಾಡ್ಬಿಡಿ ಅಂತ. ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ, ನೀವು ಮಾತ್ರ ಏನೋ ಕೇಳಿಸ್ತಾ ಇಲ್ಲ. ಅವಾಗ ನೋಡಿ, ನಿಮ್ ಆಡಿಯೋ ಏನೋ ಪ್ರಾಬ್ಲಮ್ ಇರಬೇಕು. ಅವಾಗ ಈ ತರ ಯಾವ ಮನುಷ್ಯ ತಾನೇ ಈ ತರ ಭಗವಂತನ ವರಾವತಾರದ ಕಥೆಯನ್ನೇ ಕೇಳಿ ಲೋಕ ಉದ್ಧಾರ ಭಗವತ ಅಂತ ಕೇಳಿದ್ರೆ ಅವನು ಹೇಗೆ ತಾನೇ ಅವನು ಸುಮ್ಮನಾದ ಅಂದ್ಬಿಟ್ಟು ಅಂತ. ಅಂದ್ರೆ ಇವ್ರು ಹೇಳ್ತಾರ ಇದನ್ನು, ಅದಂದ್ರೆ ಅರ್ಧ ಮಾಡಿ ಪೂರ್ಣ ಪಾನವನ್ನ ಮಾಡೋವರೆಗೆ ಯಾರಿಗೆ ತಾನೇ ಇದು ಇದಾಗುತ್ತೆ ಅಂದ್ಬಿಟ್ಟು ಇವರು ಈ ಸೂತಪಾರಣೆಕರುಗಳು ಶೌನಕಾದಿಗಳು ಹೇಳ್ತಾ ಇರೋದು. ಅದನ್ನ ಪರೀಕ್ಷಿತ ರಾಜನಿಗೆ ಶುಗರು ಹೇಳ್ತಾ ಇರೋದು. ಇದನ್ನ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇರೋದು. 3 ಒಳಗಡೆ ಬರ್ತಾ ಇರೋದು. ಅದನ್ನ ಹೇಳ್ತಾನೆ ಇದ್ದಾರೆ. ಯಾರು ತಾನೇ ಇದನ್ನ ಈ ಬೇಸರವಾಗುತ್ತೆ ಅವರಿಗೆ, ಈ ತರ ಕಥಾಪಾನವನ್ನ ಅಮೃತವನ್ನ ಮಾಡೋದು ಭವಸಾರದಿಂದ ಯಾರಿಗೆ ತಾನೇ ಬೇಸರವಾಗುತ್ತೆ ಅಂದ್ಬಿಟ್ಟು ಕೊಂಡಾಡ್ತಾರೆ. ಇಲ್ಲಿಗೆ ನಿಲ್ಸ್ಕೊಳ್ಳೋಣ, ಇದರಲ್ಲಿ ಭಾಗವತ ಮುಗಿಯುತ್ತೆ. ಮುಂದಿನ ಶ್ಲೋಕ ಅರ್ಥನ ಮುಂದಿನ ಕ್ಲಾಸ್ ನೋಡ್ಕೊಳ್ಳೋಣ. ನೋಡಿ, ಇದು ನೀವು ಸುಧಾಮಣಿ ಇದ್ದನ್ನೇ ಬೇಕಾದ್ರೆ ಇದನ್ನ ಕೇಳಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾನ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೊನೆಯಲ್ಲಿ ಸ್ವಲ್ಪ ಕೇಳಿಸ್ಲಿಲ್ಲ ಸರ್, ಒಂದ್ 5 ನಿಮಿಷ ಕೇಳಿಸ್ಲಿಲ್ಲ. ನೋಡಿ, ಇದ್ರಲ್ಲಿ ನೀವು ರೆಕಾರ್ಡಿಂಗ್ ಕೇಳ್ಕೊಳ್ಳಿ. ಬೇರೆಯವರೆಲ್ಲ ಕೇಳಿಸ್ಕೊಂಡು ಒಬ್ರಿಗೆ ಕೇಳಿಸ್ಲಿಲ್ಲ ಅಂತ. ನಮಸ್ಕಾರ ಮಾಮ. ನಾಳೆ ನೋಡೋಣ.